ಮಂದರ ಪರ್ವತ ಅಂತ. ಮಂದರ ಪರ್ವತ ಅದಕ್ಕೆ ಧರಾಧರ ಅಂತ. ಭೂಮಿಯನ್ನು ಧಾರಣೆ ಮಾಡಿರ್ತಕ್ಕಂಥ ಮಂದರ ಪರ್ವತ, ಅಥವಾ ಧರಾಧರ ಅಂದ್ರೆ ಮೇರು ಪರ್ವತನೂ ಆಗ್ತದೆ. ಭೂಮಿಯನ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೇರು ಪರ್ವತ, ಪಾತಾಳ ಲೋಕದಿಂದ ಹಿಡ್ಕೊಂಡು ವೈಕುಂಠ ಲೋಕ ತನಕ ಚಾಚಿರ್ತಕ್ಕಂಥ ಏಕೈಕ ಪರ್ವತ ಮೇರು ಪರ್ವತ. ಅದನ್ನ ಪರಮಾತ್ಮ ಕೂರ್ಮ ರೂಪದಿಂದ ಹೊತ್ತವ. ಮೇರು ಪರ್ವತವನ್ನು ಹೊತ್ತವನಾದ ಪ್ರಯುಕ್ತವಾಗಿ ಧರಾಧರ ಧಾರಣ. ಮಂದರ ಪರ್ವತ ಸಮುದ್ರ ಮಥನ ಕಾಲದಲ್ಲಿ ಕೂರ್ಮ ಅವತಾರ ಆಗಿದ್ಯಾತಕ್ಕೆ ಆ ಮಂದರ ಪರ್ವತ ಕೆಳಗೆ ಜಾರಿ ಬೀಳ್ತಾ ಇತ್ತು. ಬಿದ್ರೆ ಮತ್ತದನ್ನು ಎತ್ತಲಿಕ್ಕಾಗೋದಿಲ್ಲ. ಕಾರಣ ಏನು ಅಂತಂದ್ರೆ ರುದ್ರದೇವರ ವರ ಇತ್ತು, ಅಲಗಾಡಿಸಬಾರದು ಯಾರು ಅಂತ. ಅಂತಹ ಆ ಪರ್ವತವನ್ನ ಪರಮಾತ್ಮ ಬೆನ್ನ ಮೇಲೆ ಹಾಕೊಂಡ ಕೂರ್ಮ ರೂಪದಿಂದ. ಧರಾಧರ ಧಾರಣ ಅಂದ್ರೆ ಈ ಕೂರ್ಮ ರೂಪ ಅಂತ. ವರಾಹ ರೂಪ, ಕೂರ್ಮ ರೂಪ, ಜೊತೆಗೆ ಮತ್ತೆ ಶೇಷ ಮತ್ತೆ ವಾಯುದೇವರನ್ನ ಹೊತ್ತಿರತಕ್ಕಂತಹ ಪರಮಾತ್ಮ ಆ ಕೂರ್ಮ ರೂಪಿಯಾದ ಪರಮಾತ್ಮ. ಇಷ್ಟೆಲ್ಲ ಅರ್ಥವು ಕೂಡ ಧರಾಧರ ಧಾರಣ. ಧರಾಧರ ಧಾರಣ ವೇಧುರ ಅಂತ ಈಗ ಇಷ್ಟನ್ನು ಸೇರಿಸ್ಕೋಬೇಕು. ಧರಾಧರ ಧಾರಣ ವೇಧುರ ಅಂತಂದ್ರೆ ವೇಧುರ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಶೇಷದೇವರೇನು ಭೂಮಿಯನ್ನು ಹೊತ್ತಿದ್ದಾರಲ್ಲ, ಅವರ 1000 ಹೆಡೆಯಿಂದ ಆ ಮುಖದಿಂದ ಅಗ್ನಿಯೂ ಕೂಡ ಹೊರಗೆ ಬರ್ತದಂತೆ. ಹೊರಗೆ ಬಂದ್ರೆ ಇಡೀ ಜಗತ್ತೇ ಪೂರ್ತಿ ತಾಪಮಯ ಆಗ್ಬಿಡ್ತದೆ ಪ್ರಳಯ ಕಾಲದಲ್ಲಿ. ಆ ತಾಪದಿಂದ ಜಗತ್ತೆಲ್ಲವೂ ಕೂಡ ಸುಟ್ಟು ಕರಕಲ ಆಗ್ಬಿಡ್ತದೆ. ಪರಮಾತ್ಮ ತಾನು ಶೇಷದೇವರ ಮೂಲಕ ಪ್ರಳಯ ಕಾಲದಲ್ಲಿ ಆ ಎಲ್ಲ 1000 ಮುಖದಿಂದ ತಾಪವನ್ನ ಅಗ್ನಿಯನ್ನ ಹೊರಗೆ ಹಾಕ್ತಾನಂತೆ. ಹಾಕಿದರೆ ಇಡೀ ಎಲ್ಲ ಭೂಮಂಡಲವೇ ಕೂಡ ಪೂರ್ತಿ ಉಷ್ಣ, ಹೀಟ್ ಜಾಸ್ತಿ ಹೆಚ್ಚಾಗಿ ಬೇಸಿಗೆಗಾಲದಲ್ಲಿ ಇಷ್ಟು ಹೀಟ್ ವೇವ್ ಇದೆ. ಇನ್ನ ಆ ಪ್ರಳಯ ಕಾಲದಲ್ಲಿ ಹೆಂಗಿರಬೇಡ ಅಂದರೆ ಎಲ್ಲ ಕುದ್ದೋಗ್ಬಿಡ್ತದೆ, ಎಲ್ಲಾ ಪದಾರ್ಥಗಳು ಕೂಡ ಕರಗೋಗ್ಬಿಡ್ತದೆ. ಅಂಥ ರೀತಿಯಾಗಿರ್ತಕ್ಕಂಥ ಉಷ್ಣವನ್ನ ಚಲ್ತಕ್ಕಂಥ ಶೇಷನ ಮುಖ ಅವನೇನ್ ಮಾಡ್ತಾನೆ, ವೇಧುರ ಅಂತ ಅವನ ಹೆಸರು. ಪ್ರಳಯ ಕಾಲದಲ್ಲಿ ಜಗತ್ತನ್ನ ಸಂಹಾರವನ್ನ ಮಾಡ್ತಕ್ಕಂತಹ ಆ ಶೇಷ, ಅಂತಹ ಜಗತ್ತನ್ನು ಸಂಹಾರ ಮಾಡ್ತಕ್ಕಂಥ ಶೇಷನನ್ನೇ ತಾನು ಸಂಹಾರ ಮಾಡುವವಾದ್ರಿಂದ ಧರಾಧರ ಧಾರಣ ವೇಧುರ ಧರ್ತ. ಅಥವಾ ಆ ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ಸಂಹಾರ ಮಾಡುವ ಶೇಷದೇವರನ್ನು ಧರ್ತ, ಹೊತ್ತಿರತಕ್ಕಂಥವ ಅಂತಲೂ ಅರ್ಥ. ಇನ್ನೊಂದು ಅರ್ಥ ವೇಧುರದರ್ಥ ಅಂತಂದ್ರೆ, ವೇಧುರ ಅಂತಂದ್ರೆ ಜಗತ್ತನ್ನ ಸೃಷ್ಟಿಯನ್ನ ಮಾಡತಕ್ಕಂತಹ ಬ್ರಹ್ಮ ರುದ್ರ ಅಂದ್ರೆ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡುವವ. ಯಾವಾಗ? ಪ್ರಳಯ ಕಾಲ. ಪ್ರಳಯ ಕಾಲದಲ್ಲಿ ಬ್ರಹ್ಮಾದಿ ಎಲ್ಲ ಪ್ರಪಂಚವನ್ನು ಕೂಡ ನಾಶ ಮಾಡತಕ್ಕಂಥ ಸ್ವಾಮಿಯಾದ ಪ್ರಯುಕ್ತವಾಗಿ ದೇವರಿಗೆ ಧರಾಧರ ಧಾರಣ ವೇಧುರ ಧರ್ತ. ಇನ್ನ ಆ ಜಗತ್ತನ್ನ ನೇರವಾಗಿ ಸಂಹಾರ ಮಾಡೋದು ಯಾರು? ಪರಮಾತ್ಮನೇ. ಮತ್ತೆ ಬೇರೆ ಬೇರೆಯವರೆಲ್ಲ ದೇವರ ಅನುಗ್ರಹದಿಂದ ಸಂಹಾರ ಮಾಡುವ ಶಕ್ತಿ ಬಂದಿದೆ. ನಮ್ಮ ಶೇಷದೇವರಿಗಾಯಿತು, ರುದ್ರದೇವರಿಗಾಯಿತು, ಅಥವಾ ದುರ್ಗಾದೇವಿಗಿರಬಹುದು. ಆದರೆ ಕಡೆಗೆ ನಿಜವಾಗ್ಲೂ ಜಗತ್ತನ್ನು ಸಂಹಾರ ಮಾಡತಕ್ಕಂಥವನ್ ಯಾರು? ಪರಮಾತ್ಮನೇ. ಧರಾಧರ ಈ ಯಾವ ಭೂಮಂಡಲ ಇದೆ ಕೂರ್ಮ ರೂಪದಿಂದ ಹೊತ್ತಿದ್ದಾನೆ. ಸ್ವಲ್ಪ ಪರಮಾತ್ಮ ಅಲಗಾಡಿಸ್ಬಿಟ್ರೆ ಮುಗಿದೋಯ್ತು, ಅದೇ ಪ್ರಳಯ. ವೇಧುರ ಧರ್ತ, ತಾನೇ ಧಾರಣ ಮಾಡಿಕೊಂಡಿರ್ತಕ್ಕಂಥ, ತಾನೇ ಹೊತ್ತಿರ್ತಕ್ಕಂಥ ಆ ಒಂದು ಭೂಮಂಡಲವನ್ನ ಪ್ರಳಯ ಕಾಲ ನಾಶ ಮಾಡ್ತಾನಾದ್ರಿಂದ ಧರಾಧರ ಧಾರಣ ವೇಧುರ ಧರ್ತ. ಇಷ್ಟೆಲ್ಲ ಅರ್ಥ, ಇನ್ನೂ ಬಹಳ ಅರ್ಥ ಇದೆ. ಇಷ್ಟು ನಾವು ಸಾಮಾನ್ಯವಾಗಿ ತಿಳಿಯೋಣ. ಇಂಥ ರೀತಿಯಾದ ಪರಮಾತ್ಮ ಅವನ ಪರಾಕ್ರಮ ಇಂಥದ್ದು. ಯಾವ ಇಡೀ ಭೂಮಂಡಲವನ್ನೇ ಕೂಡ ತಾನು ಆದಿವರಾಹ ರೂಪದಿಂದ ಹೊತ್ತಿದ್ದಾನೋ, ಕೂರ್ಮ ರೂಪದಿಂದ ಹೊತ್ತಿದ್ದಾನೋ, ಬಲಿಷ್ಠನಾದ 1000 ಹೆಡೆಯ ಶೇಷನ್ನು ಹೊತ್ತಿರತಕ್ಕಂಥ ವಾಯುದೇವರನ್ನೂ ಹೊತ್ತಿದ್ದಾನೋ, ಇಂಥ ಪರಮಾತ್ಮ ತಾನು ಧರಾಧರ ಧಾರಣ ವೇಧುರ ಧರ್ತ ಅಂತ ಶ್ರೀಮದಾಚಾರ್ಯ ಅದ್ಭುತವಾದ ಅರ್ಥವನ್ನ ಇಲ್ಲಿ ನಮಗೆ
ಈ ಶಬ್ದದಲ್ಲಿ ತಿಳಿಸಿಕೊಟ್ಟಿದ. ಅಷ್ಟಲ್ಲದೆ ಸೌಧೃತಿ ಧೀದಿತಿ ವೇಧೃ ವಿಧಾತಃ ಅಂತ ಪರಮಾತ್ಮ ತಾನು ಕೂಡ ಸೌಧೃತಿ ಅಂತ ಚೆನ್ನಾಗಿ ಪರಮಾತ್ಮ ಸೌಧೃತಿ ಅಂತನ್ನೋದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಸೌಧೃತಿ ಹೊರುವ ಶಕ್ತಿ ಉಳ್ತಕ್ಕಂಥವ್ರು ಯಾರ್ಯಾರು ಹೊರತಾರೋ ನಮ್ಮಿಂದ ಹಿಡ್ಕೊಂಡು ಒಂದು ಸಣ್ಣ ಬ್ಯಾಗ್ ಹೊತ್ಕೊಂಡ್ಬರ್ತೀವಿ, ನಾವು ಮೊಬೈಲ್ ಹೊತ್ಕೊಂಡ್ಬರ್ತೀವಿ, ಎಲ್ಲರಿಗೂ ಹೊತ್ತಿಕೊಳ್ಳುವ ಸಾಮರ್ಥ್ಯವನ್ನು ಕೊಟ್ಟವ ಅಂತ. ಎಲ್ಲರಿಗೂ ಚೆನ್ನಾಗಿ ಹೊರುವ ಸಾಮರ್ಥ್ಯವನ್ನು ಕೊಟ್ಟವ. ಯಾರ್ಯಾರಿಗೆ ಎಷ್ಟೆಷ್ಟು ಹೊರ್ತಾರೆ ಅದು ಅವರವ್ರ ಯೋಗ್ಯತೆಗೆ ಬಿಟ್ಟಿದ್ದು. ಒಂದು ಸಣ್ಣ ಮಗುನೂ ಹೊರುತ್ತದೆ, ದೊಡ್ಡ ವ್ಯಕ್ತಿಯು, ಅಸುರರು, ದೇವತೆಗಳು ಎಲ್ಲರೂ ಹೊತ್ತಿದ್ದಾರೆ. ವಾಯುದೇವರ ಲಕ್ಷ್ಮೀ ದೇವಿ ತನಕ ಎಲ್ಲರೂ ಹೊತ್ತಿದ್ದವ್ರೆ. ಆದರೆ ಇವ್ರು ಯಾರು ಕೂಡ ಸ್ವತಂತ್ರವಾಗಿ ಹೊತ್ತಿಲ್ಲ ಯಾವುದನ್ನು. ನಾವೊಂದು ಮೊಬೈಲ್ ಕೈ ಹಿಡ್ಕೊಂತೀವಿ ಅಂತಂದ್ರು ಕೂಡ ದೇವರು ನಮಗೆ ಅದು ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ಕೊಟ್ರೆ ಮಾತ್ರ ಹಿಡ್ಕೊಂತೀವಿ ಹೊರತಾಗಿ, ಇಲ್ಲಾಂದ್ರೆ ಹಿಡ್ಕೊಳ್ಳಿಕ್ಕೆ ಬರಲ್ಲ. ನರಗಳು ಅದಕ್ಕೆ ಶಕ್ತಿ ಇಲ್ಲ, ಬಲ ಇಲ್ಲ ಅಂದ್ರೆ ಆ ನರದ ಒಳಗೆ ಪರಮಾತ್ಮ ನಿಂತು ತಾನು ಶಕ್ತಿಯನ್ನು ಕೊಡಲಿಲ್ಲ ಅಂತಾದ್ರೆ ಯಾವುದನ್ನು ಧಾರಣ ಮಾಡುವ ಸಾಮರ್ಥ್ಯ ನಮ್ಗೆ ಬರೋದೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಚೆನ್ನಾಗಿ ಹೊತ್ತವ, ಸ್ವತಂತ್ರವಾಗಿ ಹೊತ್ತವ ಆದ ಪ್ರಯುಕ್ತವಾಗಿ ಸೌಧೃತಿ ಅಂತ ದೇವರ ಹೆಸರು. ದೇವರನ್ನ ಯಾರು ಹೊತ್ತಿಲ್ಲ. ಮತ್ತೆ ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಮಾಶ್ರಿತ ನಿತ್ಯಂ ನಮೇ ಕಿಂಚಿದ್ ಉಪಾಶ್ರಿತ. ಇಡೀ ಜಗತ್ತೆಲ್ಲವೂ ಕೂಡ ರುದ್ರದೇವರನ್ನ ಆಶ್ರಯಿಸಿಕೊಂಡಿದೆ. ಆ ರುದ್ರದೇವರು ಬ್ರಹ್ಮದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ. ಆ ಬ್ರಹ್ಮ ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ. ನಾನಂತೂ ಯಾರನ್ನ ಆಶ್ರಯಿಸಿಕೊಂಡಿಲ್ಲ, ನಾನೇ ಸ್ವತಂತ್ರವಾಗಿ ಧಾರಣ ಮಾಡಿದ್ದೀನಿ. ಈ ಕಾರಣದಿಂದ ಪರಮಾತ್ಮನಿಗೂ ಕೂಡ ಸೌಧೃತಿ ಅಂತ. ಜೊತೆಗೆ ದೀದಿತಿ ವೇದೃ ವಿಧಾತಃ. ದೀದಿತಿ, ದೀದಿತಿ ಅಂದ್ರೆ ದೇವರ ಕಾಂತಿ. ದೀದಿತಿ ಅಂತನ್ನೋ ಶಬ್ದಕ್ಕೆ ಕಾಂತಿ ಅಂತ ಅರ್ಥ. ಎಂಥ ಕಾಂತಿ ಪರಮಾತ್ಮಂದು ಅಂತಂದ್ರೆ ಸೌಧೃತಿ, ಅನೇಕ ರೀತಿಯಾಗಿರತಕ್ಕಂಥ ಅನಂತ ಸೂರ್ಯರು ಕೂಡ ಬಂದ್ರು ಪರಮಾತ್ಮನ ಕಾಂತಿ ಅಂತೂ ಅದರ ಮುಂದೆ ಒಂದು ಮಿಂಚಿನ ಹೊಳೆದಂತೆ ಇರ್ತದೆ. ಸ್ವಲ್ಪ ನಾವು ಅನುಮಾನ ಮಾಡಿಕೊಳ್ಳೋಣ. ದೇವರ ಆ ದೇಹದ ಕಾಂತಿ ಹೆಂಗಿದೆ ಅಂದ್ರೆ ಅನಂತ ಸೂರ್ಯರ ಬಂದರೂ ಕೂಡ ಆ ಸೂರ್ಯರ ಕಾಂತಿ ದೇವರ ಕಾಂತಿಯ ಮುಂದೆ ಒಂದು ಮಿಂಚು ಹೊಳೆದಷ್ಟಾಗಿದೆ. ಅಂದ್ರೆ ದೇವರ ಆ ಮೈ ಮೇಲಿರ್ತಕ್ಕಂಥ ಕಾಂತಿ ಅಂತ ಅದು ನಮ್ಗೆ ಅರ್ಥ ಆಗೋದು ವೈಕುಂಠದಲ್ಲಂತೆ. ಅದನ್ನು ಹೇಳ್ತಾರೆ, ಕೃಷ್ಣನೇ ಹೇಳಿದ್ದಾನೆ ಗೀತೆಯಲ್ಲಿ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ. ಆ ವೈಕುಂಠದಲ್ಲಿ ಬೇರೆ ಯಾವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಯಾವ ಅಗ್ನಿ ಇಲ್ಲ, ಬೆಳಕಿಲ್ಲ. ಅಲ್ಲಿ ಬೇರೆ ದೇವತೆಗಳು ಆ ಬೆಳಕಿಲ್ಲ. ಯಾರು ಬೆಳಕಿದೆ ಹಾಗಿದ್ರೆ ಅಂದ್ರೆ ಅಂಧಕಾರನ ಅಂತ ಕೇಳಿದ್ರೆ ಇಲ್ಲ, ದೇವರ ಮೈ ಮೇಲಿರ್ತಕ್ಕಂಥ ಕಾಂತಿಯೇ ಇಡೀ ವೈಕುಂಠವನ್ನು ಬೆಳಗ್ತಾ ಇತ್ತು. ಯಾವಾಗಲೂ ಕೂಡ ಅದು ಬಹಳ ಪ್ರಕಾಶಮಾನವಾಗಿ ಕಾಣುತ್ತದೆ ವೈಕುಂಠ. ಆ ಪ್ರಕಾಶ ಯಾವುದರಿಂದ ಬಂದದ್ದು ಅಂತ ಕೇಳಿದ್ರೆ ಪರಮಾತ್ಮನ ಮೈಕಾಂತಿಯೇ ಅಷ್ಟು ಸುಂದರವಾಗಿ ಕಾಣುತ್ತೆ. ಅಲ್ಲಿ ಸೂರ್ಯನ ಕಾಂತಿ ಇಲ್ಲ, ಚಂದ್ರನ ಪ್ರಭೆ ಇಲ್ಲ, ಯಾವ್ದ್ಯಾವುದೂ ಇಲ್ಲ, ಎಲ್ಲವೂ ಪರಮಾತ್ಮನ. ದೀದೀತಿ, ಆ ಪರಮಾತ್ಮನ ಕಾಂತಿ ಎಂಥದ್ದು, ಎಲ್ಲರ ಕಾಂತಿಯನ್ನು ತಿರಸ್ಕಾರ ಮಾಡತಕ್ಕಂಥ ಕಾಂತಿ. ವಾಮನ ರೂಪಿಯಾದ ಆ ಸಣ್ಣ ಬ್ರಹ್ಮಚಾರಿ ಬಲಿಚಕ್ರವರ್ತಿ ಯಜ್ಞಕ್ಕೆ ಪ್ರವೇಶ ಮಾಡಿದ್ರೆ ಅಲ್ಲಿ ಹೇಳ್ತಾರೆ, ಇವನು ಅನ್ಕೊಂಡಂತೆ ಏನು ಸೂರ್ಯರೇ ಬಂದ್ಬಿಟ್ರ, ಸೂರ್ಯನಿಗಿಂತಲೂ ತೇಜಸ್ವಿಯಾದ ಚತುರ್ಮುಖ ಬ್ರಹ್ಮದೇವರೇ ಬಂದ್ರ, ಯಾರು ಬಂದ್ರು ಅಂತ. ಬಂದಿದ್ದು ಸಣ್ಣ ಬ್ರಹ್ಮಚಾರಿ ವೇಷದಲ್ಲಿ, ತಮಗ್ ಗೊತ್ತಿಲ್ಲದೆ ದೈತ್ಯರು ಎದ್ದು ನಿಂತು ಬಿಟ್ರಂತೆ. ಏನಿದು ವರ್ಚಸ್ಸು, ಎಂಥ ವರ್ಚಸ್ಸು ಅಂತ. ಪರಮಾತ್ಮ ಎಲ್ಲಿದ್ದಾನೋ ಆ ವರ್ಚಸ್ಸು ಹೇಗಿರ್ತದೆ ಅಂದ್ರೆ ಎಲ್ಲರನ್ನು ತಿರಸ್ಕಾರ ಮಾಡತಕ್ಕಂಥ ವರ್ಚಸ್ಸು. ಶ್ರೀಮದಾಚಾರ್ಯ ಬಗ್ಗೆನೇ ಕೇಳ್ತೀವಿ. ಅವ್ರ ಸಭೆಯಲ್ಲಿ ಕೂತ್ರೆ ಎಲ್ಲಾ ದೊಡ್ಡ ದೊಡ್ಡ ವಿದ್ವಾಂಸರು ವರ್ಚಸ್ವಿಗಳು ಕೂಡ ಅವ್ರ ಮುಂದೆ ಮಂಕಾಗ್ಬಿಡ್ತಾ ಇದ್ರು ನೋಡ್ಲಿಕ್ಕೆ. ಇನ್ನು ವಾಕ್ಯಾರ್ಥ ಅದೆಲ್ಲ ಬೇರೆ ವಿಚಾರ ಇದೆ. ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕು. ಮತ್ತೆ ಅವ್ರ ಮುಂದೆ ಕೂತ್ರೇನೆ ಮತ್ತೆ ಎಲ್ಲರ ವರ್ಚಸ್ಸು ಅದು ಕಳಾಹೀನವಾಗಿಬಿಡ್ತಾ ಇತ್ತು.
ಯಾಕಂದ್ರೆ ಆಚಾರ್ಯ ಕಾಂತಿ ಬಹಳ ಸುಂದರವಾಗಿ ಅದು ಚೆನ್ನಾಗಿ ಮಿಣುಕ್ತಾ ಇತ್ತು. ಬಂಗಾರದ ವರ್ಣ ಆಚಾರ್ಯ ಕಾಂತಿನೇ ಹಿಂಗಿದೆ ಅಂತ ಅನ್ನೋದಾದ್ರೆ ಇನ್ನ ಪರಮಾತ್ಮನ ದೇಹದ ಕಾಂತಿ ಹೇಗಿರಬೇಡ. ಆ ಎಲ್ಲ 33 ಕೋಟಿ ದೇವತೆಗಳನ್ನ ತಿರಸ್ಕಾರ ಮಾಡತಕ್ಕಂತಹ ದೀದಿತಿ ಅಂತಹ ಒಳ್ಳೆ ಕಾಂತಿಯುಕ್ತವಾಗಿರತಕ್ಕಂಥ ದೇಹ ಪರಮಾತ್ಮನಂತೂ. ಜೊತೆಗೆ ವೇದ್ರ ವಿಧಾತಃ, ಬ್ರಹ್ಮಾದಿ ದೇವತೆಗಳಿಗೂ ಕೂಡ ತನ್ನ ಕಾಂತಿಯನ್ನೇ ಕೊಟ್ಟವನು. ನಮ್ಮ ಕಾಂತಿನ ಮತ್ತೊಬ್ಬರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಪಾಪ ಬೆಳಕನ್ನ ಕೊಡ್ತಾನೆ, ಆದರೆ ಆ ನಮ್ಮ ಒಳಗಿಂದ ಒಂದು ಬರುತ್ತಲ್ಲ ತೇಜಸ್ಸು ಅಂತೇನು ಕರೀತಾರೆ, ಆ ತೇಜಸ್ಸನ್ನ ಅದು ಬೇರೆ ಬೇರೆಯವರು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬರಿಗೆ ತೇಜಸ್ಸನ್ನು ದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮನ ತೇಜಸ್ಸು ಎಂತಾದು ಅಂದ್ರೆ ಎಲ್ಲರ ಮುಖದ ತೇಜಸ್ಸು ಪರಮಾತ್ಮನದ್ದೇ. ದೇವರ ಸನ್ನಿಧಾನ ಇದೆ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲರ ಮುಖವೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ತೇಜೋಮಯವಾಗಿರುತ್ತದೆ. ದೀದಿತಿ ವೇದ್ರು ವಿಧಾತಃ ಅಂತ ಈ ರೀತಿಯಾಗಿ ಅದ್ಭುತವಾದ ಸ್ತೋತ್ರ ಮಾಡಿದ್ದಾರೆ. ಇನ್ನು ಆ ಪರಮಾತ್ಮ ಏನ್ ಮಾಡ್ಲಿ, ಇಷ್ಟೆಲ್ಲ ವಾಸುದೇವ ರೂಪಿಯಾದ ಪರಮಾತ್ಮನ ಸ್ತೋತ್ರ ಮಾಡಿದ್ದಕ್ಕೆ ಏನ್ ಮಾಡ್ಬೇಕು ಅವನು ನಮಗೆ ಅಂದ್ರೆ, ಅಧಿಕ ಬಂಧಂ ಬೃಂದಯ ಬೋಧ ಚಿಂದಿಪಿ ದಾನಂ ಬಂಧುರ ಮಧ್ಯ. ನಮಗೆ ಬಂಧನ ಇದೆ. ಯಾವ ಬಂಧನ ಇದೆ ಅಂತಂದ್ರೆ ಅದು ಮೋಚನ ಆಗ್ತಕ್ಕಂಥ ಬಂಧನ ಅಲ್ಲ. ಅದಕ್ಕೆ ಅಧಿಕ ಬಂಧ, ಅಧಿಕ ಅಂತ ದೇವರಿಗೆ ಸಂಬೋಧನೆ. ಅಧಿಕ ಅಂದ್ರೆ ಎಲ್ಲರಿಗಿಂತಲೂ ಕೂಡ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ, ವಾಸುದೇವ ರೂಪಿಯಾದ ಪರಮಾತ್ಮನೇ. ಬಂಧಂ ರಂಧಯ ಬೋಧ, ನಮ್ಮ ಸಂಸಾರ ಬಂಧನವನ್ನು ಕೂಡ ರಂಧಯ, ನಾಶಪಡಿಸು, ಕತ್ತರಿಸಿ ಹಾಕು. ಸುಮ್ಮನೆ ಕತ್ತರಿಸ್ತೀನಾ ಅಂತ ದೇವರು, ಸುಮ್ಮನೆ ಕತ್ತರಿಸ್ಬಿಡ್ತೀನಾ ನೀವು ಕತ್ತರಿಸು ಅಂತ ಅಂದ್ಕೊಳ್ಳೆ, ಇಲ್ಲ, ಸರ್ವತಾ ಕತ್ತರಿಸೋಲ್ಲ. ಆ ಕತ್ತರಿಸ್ಲಿಕ್ಕೆ ಏನ್ ಬೇಕು ಅಂದ್ರೆ ಒಂದು ನಿಮ್ಮಲ್ಲಿ ಒಂದು ಯೋಗ್ಯತೆ ಇರಬೇಕು. ಏನದು? ಬೋಧ ಅಂದ್ರೆ ತತ್ವಜ್ಞಾನ. ಆ ತತ್ವಜ್ಞಾನ ಎಂಬತಕ್ಕಂಥದ್ದು ನಿಮ್ಮಲ್ಲಿದೆ ಅಂತ ಅನ್ನೋದಾದ್ರೆ ಅಧಿಕ ಬಂಧಂ ರಂಧಯಾಮಿ, ಅನಾದಿ ಕಾಂಡ ಬಂದಿರತಕ್ಕಂಥ ಯಾವ ಸ್ವರೂಪ ದೇಹಕ್ಕೆ ಬಂಧಕವಾದ ಲಿಂಗ ಶರೀರವನ್ನ ನಾಶ ಮಾಡ್ತೀನಿ. ಅಧಿಕ ಬಂಧಂ ರಂಧಯ ಬೋಧ ಚಿಂದಿಪಿದಾನಂ ಬಂಧುರಮತ್ತ. ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಲಿಂಗ ಶರೀರ ಎಂಥದ್ದು ಅಂದ್ರೆ ಯಾವುದರಿಂದಲೂ ನಾಶ ಮಾಡ್ಲಿಕ್ಕೆ ಸಾಧ್ಯ. ದಿವಸ ಸ್ನಾನ ಮಾಡ್ತೀವಿ, ಸ್ನಾನ ಮಾಡಿದ್ರೆ ಮೇಲಿರ್ತಕ್ಕಂಥ ಈ ಒಂದು ಚರ್ಮ ಮೆತ್ತಗಾಗ್ಬೋದು, ಅಥವಾ ಬಿಸಿಲಿಗೆ ಸ್ಕಿನ್ ಟ್ಯಾನ್ ಅಂತ ಏನೋ ಬರ್ತಲ್ಲ ಅದಾಗ್ಬೋದು. ಹೀಗೆಲ್ಲ ಬಿಸಿಲಿಗಾಗಲಿ ಚಳಿಗಾಗಲಿ ಮೈ ಒಡೆಯಬಹುದು ಚಳಿಗೆ. ಆದರೆ ಒಳಗಿರ್ತಕ್ಕಂಥ ಲಿಂಗ ಶರೀರ ಕಿಂಚಿತ್ತು ಅಲಗಾಡಲ್ಲ, ಏನಾಗಲ್ಲ, ಏನೇನು ವಿಕಾರ ಆಗಲ್ಲ. ಈ ಸೂರ್ಯದಿಂದ ಆಗಲಿ, ಚಂದ್ರದಿಂದ ಆಗಲಿ, ಅಗ್ನಿಯಿಂದಾಗಲಿ, ನೀರಿಂದಾಗಲಿ ಯಾವುದ್ರಿಂದಲೂ ಕೂಡ ಅಲಗಾಡೋದಿಲ್ಲ ಅದು ಲಿಂಗ ಶರೀರ. ಅಂಥ ಲಿಂಗ ಶರೀರ ಅದು ಹೋಗಬೇಕು ಅಂದ್ರೆ ಮುಖ್ಯವಾಗಿ ನಮಗೆ ಏನು ಬೇಕು? ಪರಮಾತ್ಮ ಸರ್ವೋತ್ತಮ, ಅವನೇ ಮೋಕ್ಷ ಪ್ರದಾತ, ಅವನೇ ಬಂಧ ನಿವರ್ತಕ, ಅವನೇ ಬಂಧನದಿಂದ ನಮ್ಮನ್ನ ಬಿಡಿಸ್ತಕ್ಕಂಥವ ಅಂತ ಯಾರು ತಿಳಿತಾರೋ, ಅಂಥ ತತ್ವಜ್ಞಾನವನ್ನು ಯಾರು ಪಡೀತಾರೋ ಅಂಥವ್ರಿಗೆ ಮಾತ್ರ ಪರಮಾತ್ಮ ಆ ಬಂಧನವನ್ನ ಕಳಚಿ ಹಾಕ್ತಾನೆ. ಹಾಗಿದ್ರೆ ನಮಗೆ ಜ್ಞಾನೇನೈವ ಪರಂಪದಂ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೈವ ಅಮೃತೀಭವತಿ. ಜ್ಞಾನದಿಂದ ಮಾತ್ರ ನಮಗೆ ಮೋಕ್ಷ. ಮೋಕ್ಷ ಅಂದ್ರೇನು? ಆ ಲಿಂಗ ಶರೀರ ಅದರ ನಾಶ, ಒಳಗಿರ್ತಕ್ಕಂಥ ಸ್ವರೂಪ ದೇಹದ ಆವಿರ್ಭಾವ. ಅದು ಯಾವುದರಿಂದ ಆಗತ್ತೆ ಅಂದ್ರೆ ಪರಮಾತ್ಮನ ಜ್ಞಾನ ಹಾಗೂ ಪ್ರಸಾದ, ದೇವರ ಪ್ರಸಾದದಿಂದ ಮಾತ್ರ ಆಗತ್ತೆ. ಯಾರು ಕೂಡ ನಮ್ಮನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮದೇವರನ್ನ ಕೇಳಿದ್ರೆ ಬ್ರಹ್ಮದೇವರು ನಾನೂ ಲಿಂಗ ಶರೀರ ನನಗೂ ಇದೆಯಪ್ಪ ಅಂತ. ರುದ್ರದೇವ್ರನ್ನ ಕೇಳಿದ್ರು ಅಷ್ಟೇ. ಯಾರನ್ನು ಕೇಳಿದ್ರು ಕೂಡ ನಾವೇ ಸಂಸಾರ ಬಂಧನಲ್ಲಿದ್ದೀವಿ, ನಾವೇ ಸಂಸಾರದ ಕೆಸರಲ್ಲಿ ಬಿದ್ದಿದ್ದೀವಿ. ನಾವೇ ಕೆಸರಲ್ಲಿ ಬಿದ್ದವರು ಇನ್ನೊಬ್ರು ಪಕ್ಕದಲ್ಲಿ ಕೆಸರಲ್ಲಿ ಬಿದ್ದಿದ್ರೆ ಹೆಂಗೆ ಎತ್ತಲಿಕ್ಕೆ ಸಾಧ್ಯ? ಕೆಸರಿಂದ ಹೊರಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಬಿಡಿಸ್ಲಿಕ್ಕೆ ಸಾಧ್ಯ. ಯಾರಿಗೆ ಸಂಸಾರದ ಕೆಸರ ಆ ಒಂದು ಲೇಷ
ಅವರಿಗೆ ತಾಕೋದಿಲ್ಲ. ಅದು ಲಕ್ಷ್ಮೀನಾರಾಯಣ. ಅದರಲ್ಲೂ ಕೂಡ ಲಕ್ಷ್ಮೀದೇವಿ ತಾನು ಅನುಗ್ರಹ ಮಾಡ್ತಾಳೆ ಹೊರತಾಗಿ ಅವಳಿಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಬಿಡಿಸೋನೊಬ್ಬನೇ ಜಗತ್ನಲ್ಲಿ, ಪರಮಾತ್ಮನೊಬ್ಬನೇ. ಯಾವುದೇ ತಗೊಳ್ರಿ, ನಿಮಗೆ ಬಂಧನದಿಂದ ಬಿಡಿಸಬೇಕು ಅಂತಂದ್ರೆ ಪರಮಾತ್ಮ ಮಾತ್ರ ಬಿಡಿಸು. ಪರಮಾತ್ಮ ಆರ್ಡರ್ ಮಾಡಿದ್ರೆ ಲಕ್ಷ್ಮೀದೇವಿ ಹೋಗ್ತಾಳೆ. ಆ ಮುಮುಕ್ಷು ಮೋಕ್ಷವನ್ನು ಹೊಂದತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನ ಮೇಲೆ ನದಿಯಾಗಿ, ವಿರಜಾ ನದಿಯಾಗಿ ಹರಿತಾಳೆ. ಹರಿದ್ರೆ ಲಿಂಗ ಶರೀರ ಬಿಟ್ಟು ಹೋಗುತ್ತೆ. ಅಲ್ಲಿ ತನಕ ಯಾವ ನದಿಲಿ ಸ್ನಾನ ಮಾಡಿದ್ರು ಕೂಡ, 1000 ಸರ್ತಿ ಸ್ನಾನ ಮಾಡಿದ್ರು ಕೂಡ ಅದು ಬಿಟ್ಟು ಹೋಗೋದಿಲ್ಲ. ದೇವರ ಅನುಗ್ರಹ ಇದ್ರೆ ಮಾತ್ರ ಅದು ಆಗ್ತದೆ. ಅದರಿಂದ ಪರಮಾತ್ಮ ಎಂಥ ವ್ಯಕ್ತಿತ್ವ. ರಂದಯ ಬೋಧ ಚಿಂದಿಪಿದಾನಂ ಬಂಧುರ ಮದ್ದ. ಪರಮಾತ್ಮ ನನಗೆ ಜ್ಞಾನವನ್ನು ಕೊಡು. ಎಂಥ ಜ್ಞಾನ? ನಿನ್ನ ನಿರ್ದುಷ್ಟವಾದ ನಿಷ್ಕಲ್ಮಶವಾದ ಜ್ಞಾನವನ್ನು ಕೊಡಪ್ಪ. ಆ ಜ್ಞಾನವನ್ನು ನೀ ಕೊಟ್ಟು ನನ್ನಲ್ಲಿರ್ತಕ್ಕಂಥ ಅನಾದಿ ಕಾಂಡ ಏನು ತಾಪತ್ರದಲ್ಲಿ ಒಳಪಟ್ಟಿದ್ದೀನಿ, ಅನೇಕ ಯೋನಿಯಲ್ಲಿ ಬೀಳ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಮತ್ತೆ ಗರ್ಭವಾಸಕ್ಕೆ ಬೀಳ್ತಾ ಇದ್ದೀನಲ್ಲ, ಇಂಥ ಆ ಯಾವ ಒಂದು ಸರಣಿ ಇದೆ ಅದನ್ನ ಅಂತ್ಯಗೊಳಿಸು ಅಂತ ದೇವರನ್ನೇ ಬೇಡಬೇಕು. ನಮ್ಮ ಜ್ಞಾನ ಬಂದ ಕೂಡಲೇ, ಕೆಲವರು ಹೇಳ್ತಾರೆ ಜ್ಞಾನ ಬಂದ ಕೂಡಲೇ 2ನೇ ಕ್ಷಣದಲ್ಲೇ ನಮಗೆ ಬಂಧನ ನಿವೃತ್ತಿ ಅಂತ. ದೊಡ್ಡ ಗಲಾಟೆ ಇದು ನ್ಯಾಯಸುಧಾ ಗ್ರಂಥದಲ್ಲಿ. ಬಂಧ ಮಿಥ್ಯಾತ್ವ ಅಂತ ಒಂದು ಪ್ರಕರಣನೇ ದೊಡ್ಡ. ಕೆಲವರು ಬಂಧನೇ ಸುಳ್ಳು ಅಂತ ಅಂದ್ಬಿಡ್ತಾರೆ. ಬಂಧನನೇ ಇಲ್ಲ ಅಂತ, ಜೀವನಕ್ಕೆ ಬಂಧಕವಾದದ್ದಿಲ್ಲ ಅಂತ. ಅಜ್ಞಾನ ಇದೆ, ಅಜ್ಞಾನ ಹೋಗಲಿಕ್ಕೆ ಶಾಸ್ತ್ರಗಳ ಶ್ರವಣ ಮಾಡಿ ನಾವು 2ನೇ ಕ್ಷಣದಲ್ಲಿ ಜ್ಞಾನ ಬರ್ತದೆ. ಆ ಜ್ಞಾನದಿಂದ ಅಜ್ಞಾನ ಹೋಗುತ್ತೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ದೀಪ ಹಚ್ಚಿದಾಗ ಕತ್ತಲೆ ಅದು ತಂತಾನಾಗೆ ಹೋಗುತ್ತಲ್ಲ, ಹಾಗೆ ಅಂತ. ಇಷ್ಟು ಸುಲಭವಾಗಿ ನಮಗೆ ಅನಾದಿ ಕಾಲದಿಂದ ಹತ್ತಿರತಕ್ಕಂಥ ಲಿಂಗ ಶರೀರ ಅದು ತಂತಾನಾಗೆ ಹೋಗತ್ತೆ ಅಂತಂದ್ರೆ ಇಷ್ಟ್ಯಾಕೆ ಕಷ್ಟಪಡ್ಬೇಕಾಗಿತ್ತು ನಾವು? ಲಿಂಗ ಶರೀರ ಅಂತನ್ನೋದು ನಿಜವಾಗಲೂ ಆ ಬಂಧನ ಅನ್ನೋದು ಸತ್ಯ. ಸತ್ಯವಾದ ಬಂಧನಕ್ಕೆ ನಾವು ಒಳಪಟ್ಟಿದ್ದೀವಿ. ಆ ಸತ್ಯವಾದ ಬಂಧನ ಅದು ಯಾರು ಮತ್ತೆ ಹಾಕಿದ್ ನಮಗೆ ಅಂದ್ರೆ ಪರಮಾತ್ಮನೇ ನಮಗೆ ಜೈಲಲ್ಲಿ ಹಾಕಿದ್. ಸಂಸಾರ ಎಂಬತಕ್ಕಂಥ ಜೈಲಲ್ಲಿ. ಯಾವ ರೂಪದಿಂದ? ಅನಿರುದ್ಧ ಎಂಬತಕ್ಕಂಥ ರೂಪದಿಂದ. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ನೋಡ್ರಿ, ಈ ಅನಿರುದ್ಧ ಬಂಧಕನಾಗಿದ್ದ. ಪ್ರದ್ಯುಮ್ನ ನಮ್ಮೆಲ್ಲ ಇಂದ್ರಿಯ ನಿಗ್ರಹವನ್ನ ಚೆನ್ನಾಗಿ ಕೊಡ್ತಕ್ಕಂಥವನಾಗಲಿ, ಜ್ಞಾನವನ್ನು ಕೊಡಲಿ. ಸಂಕರ್ಷಣ ಎಲ್ಲ ಪಾಪಗಳ ನಿವೃತ್ತಿ ಮಾಡಿ ಅಪರೋಕ್ಷ ಮೋಕ್ಷವನ್ನು ಕೊಡಲಿ, ಅಪರೋಕ್ಷವನ್ನು ಕೊಡಲಿ. ವಾಸುದೇವ ರೂಪಿಯಾದ ಪರಮಾತ್ಮ ಮೋಕ್ಷವನ್ನು ಕೊಡಲಿ. ಹೀಗೆ ಆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ವ್ಯೂಹ ರೂಪಗಳು. ಇಂಥ ಪರಮಾತ್ಮ ತಾನು ಆ ವ್ಯೂಹ ರೂಪದಿಂದ ಏನ್ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಅಂದ್ರೆ ಚಿಂದಿ ಬೋಧಾ ಚಿಂದಿಪಿದಾನಂ. ನಮ್ಮ ಅನಾದಿಕಾದ ಲಿಂಗ ಶರೀರ ಅದು ಸುಮ್ಮನೆ ಕತ್ತರಿಸಲ್ಲ ನೀನು. ನಮ್ಮಲ್ಲಿ ತತ್ವಜ್ಞಾನ ಎಂಬತಕ್ಕಂತಹ ಉತ್ತಮವಾದ ಖಡ್ಗ ಇದ್ರೆ ಮಾತ್ರ ಅದನ್ನು ತೆಗೆದುಕೊಂಡು ಆ ಲಿಂಗ ಶರೀರವನ್ನು ಕತ್ತರಿಸ್ತಾರೆ. ಅಂದ್ರೆ ಮೋಕ್ಷಕ್ಕೆ ಪರಮಾತ್ಮನ ಪ್ರಸಾದ ಬೇಕೇ ಬೇಕು. ದೃಷ್ಟಾಂತ ಕೊಡೋದಾದ್ರೆ, ಒಬ್ಬ ಜೈಲಲ್ಲಿ ಸಿಕ್ಕಾಕೊಂಡಿರ್ತಾನೆ, ಸೆಂಟ್ರಲ್ ಜೈಲಲ್ಲಿ. ಕೋರ್ಟಿಂದ ಆರ್ಡರ್ ಆಗಿರುತ್ತದೆ. ಆರ್ಡರ್ ಆದರೆ ಮಾತ್ರ ಬಿಡಿಸ್ತಾರೆ. ಬಿಡಿಸ್ಬೇಕಾದ್ರೂ ಕೂಡ ಆ ಕೀ ಯಾರ ಹತ್ರ ಇದೆ ಅವನು ಇರಲೇಬೇಕು ಬಿಡಿಸ್ಬೇಕ. ಆ ಜೈಲರ್ ರಜಾ ಹಾಕಿ ಹೋಗ್ಬಿಟ್ಟಿದ್ದ ಅಂತಂದ್ರೆ, ಪಾಪ ವೆಕೇಶನ್ಗಂತ ಹೋಗ್ಬಿಟ್ಟಿದ್ದ ಅಂತ ಇಟ್ಕೊಳ್ರಿ. ಸುಮ್ಮನೆ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಟೇಬಲ್ ಮೇಲೆ ಅವನ್ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬರಲೇಬೇಕು, ಅವ್ನು ಸೈನ್ ಹಾಕಬೇಕು, ಅವನ್ ಬೀಗ ತೆಗಿಬೇಕು, ಅಲ್ಲಿ ತನಕ ಬಿಡಿಸ್ಲಿಕ್ಕೆ ಸಾಧ್ಯ. ಯಾರು ಏನ್ ಆರ್ಡರ್ ಮಾಡಿದ್ರು ಕೂಡ ಪರಮಾತ್ಮನೇ ಕಡೆಗೆ ಫೈನಲ್. ಅವನತ್ರನೇ ಇರೋದು ಬೀಗ. ಅವನೇ ಬೀಗ ಹಾಕದವನು, ಅವನೇ ನಮ್ಮನ್ನು ಸಂಸಾರ ಬಂಧನಕ್ಕೆ ಒಳಪಡಿಸಿದವನು, ಅವನೇ ಅದನ್ನು ತೆಗಿಬೇಕು. ಇಲ್ಲ ಅಂದ್ರೆ ಯಾರು ಏನ್ ಮಾಡಿದ್ರು ಕೂಡ ಆ ಜೀವ ಸಂಸಾರದಿಂದ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಏನಂ ಮೋಚಯಾಮಿ ಅಂತಂದು ಸಂಕಲ್ಪ ಬರ್ಬೇಕಂತ. ಇವನನ್ನ ಸಂಸಾರದಿಂದ ಬಿಡಿಸ್ತೀನಿ ಅಂತ ಅವನಿಗೆ ಇಚ್ಛೆ ಬರ್ಬೇಕು.
ಒಬ್ಬ ವ್ಯಕ್ತಿ ಅವನು ಮೋಕ್ಷ ಆಗಬೇಕು ಅಂದ್ರೆ ಬರೀ ಜ್ಞಾನ ಬಂದ್ಬಿಟ್ರೆ ದೊಡ್ಡ ವಿದ್ವಾಂಸನಾದ್ರೆ, ಅಪರೋಕ್ಷ ಜ್ಞಾನಿ ಆದ್ಮೇಲೂ ಕೂಡ ಪರಮಾತ್ಮನು ಮೋಕ್ಷ ಕೊಡ್ತೀನಿ ಅಂತ ಇಚ್ಛೆ ಪಟ್ರೆ ಮಾತ್ರ ಮೋಕ್ಷ ಆಗುತ್ತೆ ಹೊರತಾಗಿ ಇಲ್ಲ ಅಂದ್ರೆ ಸ್ವತಃ ಸಾಧ್ಯ ಇಲ್ಲ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾನ್ ಮುಚ್ಚತೆ ನಾಪರೇಣ. ಇನ್ನೊಂದು ಯಾವುದೇ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಪರಮಾತ್ಮನ ಅನುಗ್ರಹ ಇಲ್ಲದ ಹೊರತು ನಿಮ್ಗೆ ಏನೇ ಸಾಧನೆ ಆಗಿರಿ, ಎಷ್ಟೇ ಸಾಧನೆ ಮಾಡ್ಕೊಂಡ್ರಿ, ಅಪರೋಕ್ಷ ಜ್ಞಾನಿ ಆಗಿರಿ, ಆದರೆ ಪರಮಾತ್ಮ ನಿಮ್ಗೆ ಮೋಕ್ಷ ಕೊಡಬೇಕು ಅಂದ್ರೆ ಅವನ ಮನಸ್ಸಿಗೆ ಬಂದ್ರೆ ಮಾತ್ರ ಕೊಡ್ತಾನೆ. ಇನ್ನು ನಾನು ಮುಕ್ತಗೊಳಿಸ್ತೀನಿ ಸಂಸಾರದಿಂದ ಅಂತ ಅವನಿಗೆ ಬರಬೇಕು ಅಂದ್ರೆ ಮಾತ್ರ ಮೋಕ್ಷ, ಇಲ್ಲ ಅಂದ್ರೆ ಸರ್ವಥಾಯಿ. ದೊಡ್ಡ ಗಲಾಟ ಇದು. ದೇವರ ಪ್ರಸಾದ ಬೇಕೋ ಬೇಡೋ ಅಂತ ಶ್ರೀಮದಾಚಾರ್ಯರು ಇದರಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಬಂದಯ ಬೋಧ ಚಿಂದಿಪಿದಾನ, ಜ್ಞಾನವನ್ನೂ ಕೊಡೋ ನೀನು. ಜ್ಞಾನ ಬಂದ ಕೂಡಲೇ ಮೋಕ್ಷ ಆಗಲ್ಲ, ನೀನೇ ನನ್ನ ಬಂಧನವನ್ನ ಮೋಚನಗೊಳಿಸಬೇಕು, ಅದನ್ನ ಕಿತ್ತಾಕ್ಬೇಕು, ನಾಶಪಡಿಸ್ಬೇಕು ಲಿಂಗ ಶರೀರವನ್ನ ಅಂತ ಅನುಗ್ರಹವನ್ನು ಮಾಡ್ತಕ್ಕಂಥ ರೂಪ ಯಾವುದು? ವಾಸುದೇವ ರೂಪ ಅಂತ. ಇಷ್ಟೆಲ್ಲವೂ ಕೂಡ ಶ್ರೀಮದಾಚಾರ್ಯರು ಕೂಡ ಸ್ತೋತ್ರವನ್ನು ಮಾಡಿದ್ದಾರೆ. ಜೊತೆಗೆ ಅನೇಕ ರೀತಿಯಾಗಿರತಕ್ಕಂತಹ ಆ ಬಂಧನಗಳು ಮತ್ತೆ ವಿಧಾನಂ ಬಂಧುರ ಮಧ್ಯ, ಬರೀ ಇಷ್ಟ ಇಲ್ಲ. ಪ್ರತಿಯೊಂದು ಯೋನಿಯಲ್ಲಿ ಹುಟ್ಟಬೇಕಾದರೂ ಕೂಡ ಯಾವ್ದಾದೋ ಯೋನಿಯಲ್ಲಿ ಹುಟ್ಟಿರ್ತೀವಿ, ಅಂಥ ಯೋನಿ ಅವಾಂತರವಾದ ಯೋನಿಯಿಂದಾದರೂ ಕೂಡ ನನ್ನ ಒಳ್ಳೆ ಯೋನಿಯಲ್ಲಿ ಹುಟ್ಟುವಂತೆ ಅನುಗ್ರಹವನ್ನು ಮಾಡುವಂತಲೂ ಬೇಡವು ಈ ಸ್ತೋತ್ರದಿಂದ. ಯಾವುದೋ ಪ್ರಾಣಿಯಾಗಿ ಹುಟ್ಟಿರ್ತಾನೆ, ನಾನು ಮನುಷ್ಯನಾಗಿ ವೈಷ್ಣವನಾಗಿ ಹುಟ್ಟಬೇಕಲ್ಲಪ್ಪ ಅಂತ ಪರಮಾತ್ಮನನ್ನ ಬೇಡ್ಕೊಂಡ್ರೆ ದೇವರು ಒಳ್ಳೆ ಜ್ಞಾನವನ್ನು ಕೊಟ್ಟು ಮತ್ತೆ ಜನ್ಮಾಂತರದಲ್ಲಿ ಶುದ್ಧ ವೈಷ್ಣವನಾಗಿ ಹುಟ್ಟಿಸ್ತಾನೆ. ಚಿಂದಿಪಿದಾನಂ ಬಂಧುರಮಂತ. ಇಂಥ ಸಂಸಾರದ ಅವಸ್ಥೆಯಲ್ಲಿ ಎಲ್ಲೆಲ್ಲೋ ಯೋನಿಯಲ್ಲಿ ಹುಟ್ಟುಬಿಟ್ಟು ನಾನು ಜ್ಞಾನ ಇಲ್ಲದೇನೆ ಸರಿಯಾಗಿ ಯೋನಿಯಲ್ಲಿ ಹುಟ್ಟಿದ್ರೆ, ಪ್ರಾಣಿ ಪಕ್ಷಿಯಾಗಿ ಹುಟ್ಟಿದ್ರೆ ಏನು ಜ್ಞಾನ ಇರುತ್ತೆ? ಏನಿರಲ್ಲ. ಸಾಧನೆ ಎಲ್ಲಾಗತ್ತೆ? ಸಾಧನೆ ಆಗೋದಿಲ್ಲ. ಸಾಧನೆ ಆಗಬೇಕು ಅಂದ್ರೆ ಮನುಷ್ಯನ ದೇಹದಲ್ಲಿ ಆಗ್ಬೇಕಷ್ಟೆ. ಅದು ಆ ಸಾಧನೆ ಸರಿಯಾಗಿ ಆಗ್ಬೇಕು ಅಂದ್ರೆ ತಾನು ವೈಷ್ಣವನಾಗಿ ಹುಟ್ಟಬೇಕಷ್ಟೆ. ಆ ಹುಟ್ಟಿದಾಗ ಮಾತ್ರ ಅವನಿಗೆ ಸಾಧನೆ ಆದೀತು. ದೇವರ ಅನುಗ್ರಹ ಇದ್ರೆ, ಇಲ್ಲಾಂದ್ರೆ ಎಲ್ಲ ಚೆನ್ನಾಗಿದ್ರು ಕೂಡ ತಣ್ಣಗೆ ತಿಂತಾನೆ, ಕೂಡ್ತಾನೆ, ಮಲಗ್ತಾನೆ, ಹೇಳ್ತಾನೆ ಅಷ್ಟೆ. ಎಲ್ಲ ಸಲಕರಣೆ ಇದೆ, ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ. ಆರೋಗ್ಯ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ. ಇದ್ಮೇಲೆ ಸಾಧನೆ ಮಾಡ್ಕೋಬೇಕು ಅಂತನ್ನೋ ಬುದ್ಧಿನೇ ಹುಟ್ಟಲ್ಲ. ಧಿಯೋ ಯೋನ ಪ್ರಚೋದಯ, ಪರಮಾತ್ಮನ ಪ್ರೇರಣೆ ಇಲ್ಲ ಅಂತಂದ್ರೆ ಸರ್ವಥಾ ನಾವೇನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶ್ರೀಮದಾಚಾರ್ಯರು ಏನ್ ಹೇಳಿದ್ರು? ಬಂಧುರ ಮಧ್ಯ ಚಿಂದಿಪಿದಾನಂ ಬಂಧುರ ಮಧ್ಯ. ನಮಗೆಲ್ಲ ಅನೇಕ ರೀತಿಯಾಗಿರತಕ್ಕಂಥ ಸಲಕರಣೆ ಇದ್ದು ಸಾಧನೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ಜನ್ಮನೇ ವ್ಯರ್ಥ. ಅದಕ್ಕೆ ಆ ಒಂದು ಜನ್ಮವನ್ನು ಕೊಟ್ಟು, ಯಾವುದು ಉತ್ತಮ ಸಾಧನ, ಆ ದೇಹವನ್ನು ಕೊಟ್ಟು ಅಲ್ಲಿ ಸಾಧನೆಯನ್ನ ಮಾಡೋ ಪ್ರೇರಣೆಯನ್ನು ಕೊಟ್ಟು ಉತ್ತಮ ಜ್ಞಾನ ಸಂಪಾದನೆಯನ್ನ ಮಾಡಿಸಿ ತನ್ಮೂಲಕ ನನ್ನ ಲಿಂಗ ಶರೀರವನ್ನ ಒಂದಲ್ಲ ಏನು ಅನಂತ ಜನ್ಮದಲ್ಲಾದರೂ ಕೂಡ ನಾಶ ಮಾಡಪ್ಪ. ಯಾರು? ವಾಸುದೇವ ರೂಪಿಯಾದ ಪರಮಾತ್ಮ ಅಂತ. ವಾಸುದೇವ ರೂಪಿಯಾದ ಪರಮಾತ್ಮನ ಬಗ್ಗೆ ಇಷ್ಟು ಸ್ತೋತ್ರವನ್ನು ಶ್ರೀಮದಾಚಾರ್ಯ ಮಾಡಿದ್ದಾರೆ. ಮುಂದೆ ಕೇಶವನಿಂದ ಹಿಡಿದುಕೊಂಡು ದಾಮೋದರ ತನಕ 12 ರೂಪಗಳ ಚಿಂತನೆಯನ್ನು ಕೊಡ್ತಾರೆ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ಕೇಶವ ಅಂತ ಪರಮಾತ್ಮನ ಹೆಸರು. ಕಾ ಅಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು. ಇವರಿಬ್ಬರನ್ನು ಕೂಡ ಚೆನ್ನಾಗಿ ಅವರಿಗೆ ಪ್ರೇರಣೆ ಮಾಡಿ ಅವರಿಂದ ಜಗತ್ತನ್ನು ನಡೆಸ್ತಾನೆ ಪರಮಾತ್ಮ. ಕಶ್ಚ ಈಶಶ್ಚ ವಹ, ಕಶ್ಚ ಈಶಶ್ಚ ವಹ ಕೇಶವ ಅಂತಾಗಿರೋದು. ಕಹ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು. ಅವರಿಬ್ಬರನ್ನು ಕೂಡ ನಿತ್ಯದಲ್ಲೂ ನಿರಂತರವಾಗಿ ಪ್ರೇರಣೆಯನ್ನ ಮಾಡ್ತಾ ಜಗತ್ತನ್ನ ನಡೆಸುವ ಜ್ಞಾನವನ್ನ ಕೊಡ್ತಾನಾದ್ರಿಂದ ಪರಮಾತ್ಮನಿಗೆ ಕೇಶವ ಅಂತ. ಅಥವಾ ಕೇಶವ ಅಂತಂದ್ರೆ 4 ವಿಧವಾದ ನಾಶರಹಿತ ಅಂತ. 4 ವಿಧವಾದ ನಾಶ ಇದೆ. 4 ವಿಧವಾದ ನಾಶ ಯಾವುದು ಅಂತಂದ್ರೆ
ಒಂದು ಹುಟ್ಟೋದು, ಹುಟ್ಟದ ಮೇಲೆ ವಿಕಾರ ಹೊಂದೋದು, ಬೆಳೆಯೋದು ಕೂಡ ವಿಕಾರನೇ. ಆಮೇಲೆ ದುಃಖ ಪ್ರಾಪ್ತಿ, ಹುಟ್ಟದ ಮೇಲೆ ಸುಮ್ಮನೆ ಸುಖವಾಗಿರ್ತೀವ, ಇಲ್ಲ, ಅದಕ್ಕೆ ದುಃಖ ಪ್ರಾಪ್ತಿ, ದುಃಖದ ಸಂಬಂಧ ಬರ್ತದೆ ನಮ್ಗೆ. ಅದಾದ್ಮೇಲೆ ಹ್ರಾಸ, ನಾಶ. ನಾಶ ಚತುರ್ವಿಧ ಪ್ರೋಕ್ತಾ, 4 ವಿಧವಾದ ನಾಶ ಇದೆ ಜೀವನಿಗೆ. ಅವನಿಗೆ ಪಂಚಭೌತಿಕ ಶರೀರದ ಸಂಬಂಧ ಆಗತ್ತೆ, ಗರ್ಭವಾಸ ದುಃಖ ಆಗ್ತದೆ. ಹುಟ್ಟದ ಮೇಲೆ ದುಃಖದ ಸಂಬಂಧ, ದುಃಖ ಪ್ರಾಪ್ತಿ ಆಗ್ತದೆ. ಆಮೇಲೆ ಬೆಳೀತಾನೆ, ಕುಗ್ತಾನೆ, ಕಡೆಗೆ ಸಾಯ್ತಾನೆ. ಇದ್ಯಾವುದು ಪರಮಾತ್ಮನಿಗಿಲ್ಲ. ಆದ ಪ್ರಯುಕ್ತವಾಗಿ ದೇವರಿಗೆ ಕೇಶವ ಕೇಶವ ಅಂತ ಹೆಸರು. ಅಂಥ ಕೇಶವ, ಆ ಕೇಶವ ಕೇಶವ ಅಂತ ದ್ವಿರುಕ್ತಿ ಇಲ್ಲಿ ಮತ್ತೆ. ಕೇಶವ ಕೇಶವ, ಒಂದು ಕೇಶವ ಶಬ್ದಕ್ಕೆ ಬ್ರಹ್ಮಾದಿ ದೇವತೆಗಳನ್ನ ಪ್ರೇರಣೆ ಮಾಡ್ತಕ್ಕಂಥವ, ಇನ್ನೊಂದು ಕೇಶವ ಶಬ್ದಕ್ಕೆ ನಾಶರಹಿತನಾಗಿರ್ತಕ್ಕಂಥ ನಿತ್ಯನಾದ ಪರಮಾತ್ಮ. ನನಗೆ ನನ್ನಲ್ಲೂ ನಿಂತು ಪ್ರೇರಣೆಯಿಂದ ಮಾಡು. ಕೇಶವ ಶಬ್ದ, ಒಂದು ಕೇಶವದ ನನ್ನಲ್ಲೂ ಪ್ರೇರಣೆ ಮಾಡು, ಸನ್ಮಾರ್ಗದಲ್ಲಿ ಪ್ರೇರಣೆ. ನನಗೂ ಕೂಡ ನಾಶ ಹೊಂದದೇ ಇರತಕ್ಕಂಥ ನಿತ್ಯ ಸ್ಥಾನ ಯಾವುದು? ಮುಕ್ತ ಸ್ಥಾನ. ಆ ಮೋಕ್ಷವನ್ನು ದಯಪಾಲಿಸು ಅಂತ ಆ ಒಂದು ಕಾರಣದಿಂದ ಶ್ರೀಮದಾಚಾರ್ಯ 2 ಸರ್ತಿ ಕೇಶವ ಶಬ್ದವನ್ನು ಇಟ್ಟಿದ್ದು. ಕೇಶವ ಕೇಶವ, ಇನ್ಯಾರು? ಶಾಸಕ ಒಂದೇ. ಎಲ್ಲ ಚರಾಚರ ಪ್ರಪಂಚವನ್ನು ಶಾಸನೆ ಮಾಡ್ತಕ್ಕಂಥದ್ದು ಪರಮಾತ್ಮ. ಬರೀ ಜೀವರಿಗೆ ಅಷ್ಟೇ ಪ್ರೇರಕ ಅಲ್ಲ, ಜಡಕ್ಕೂ ಪ್ರೇರಣೆಯನ್ನು ಮಾಡ್ತಕ್ಕಂಥದ್ದು ಪರಮಾತ್ಮ. ಜಡಕ್ಕೇನ್ರಿ ಪ್ರೇರಣೆ ಮಾಡ್ತಾನೆ? ಅದು ಬಿದ್ದಲ್ಲೇ ಬಿದ್ದಿರುತ್ತೆ ಅಂದ್ರೆ, ಅದು ಬಿದ್ದಲ್ಲಿ ಬಿದ್ದಿರ್ಲಿಕ್ಕೆ ಅಂತ ದೇವ್ರ ಪ್ರೇರಣೆ ಇದೆ ಅಂತ ಅದು ಅಲ್ಲೇ ಇರುತ್ತೆ. ದೊಡ್ಡ ಪರ್ವತ ನಮ್ಮ ತಲೆ ಮೇಲೆ ಬೀಳಲ್ಲ, ಇರೋ ಕಡೆನೇ ಇರ್ತದದು. ದೇವರು ಹಾಗೆ ಹಿಡಿದಿಟ್ಕೊಂಡಿದ್ದಾನೆ. ಆ ಪರ್ವತವನ್ನು ಹಾಗೆ ಪ್ರೇರಿಸಿ ಒಂದೇ ಕಡೆ ಇರುವಂತೆ ತಾನು ಕೂಡ ಅದನ್ನ ಪ್ರೇರಣೆ ಮಾಡುತ್ತಾ ಇದ್ದಾನಂತ ಆ ಜಡ ವಸ್ತುವು ಕೂಡ ಎಲ್ಲಿರಬೇಕು ಅಲ್ಲೇ ಇರುತ್ತೆ. ಏನಾದ್ರೂ ಜಡ ವಸ್ತುಗಳು ಬಂದು ನಡಿಲಿಕ್ಕೆ ಅಂತ ಆರಂಭಿಸ್ಬಿಟ್ರೆ, ಹಿಂದಿನ ಕಾಲಕ್ಕೆಲ್ಲ ನಾವು ಕೇಳ್ತೀವಿ ಪುರಾಣದ, ವೃಕ್ಷಗಳೆಲ್ಲವೂ ಕೂಡ ಮತ್ತೆ ಪರ್ವತಗಳೆಲ್ಲವೂ ಕೂಡ ಅದಕ್ಕೆ ರೆಕ್ಕೆ ಇರ್ತಾ ಇತ್ತಂತೆ, ಹಾರ್ತಾ ಇತ್ತಂತೆ. ಇಂದ್ರದೇವರಿಗೆ ಗೊತ್ತಾಗಿ ವಜ್ರಾಗ ತಗೊಂಡು ಎಲ್ಲಾ ರೆಕ್ಕೆಗಳನ್ನ ಕತ್ತರಿಸಿ ಹಾಕ್ಬಿಟ್ರಿ. ಎಲ್ಲಿರ್ಬೇಕು ಅಲ್ಲಿ ಒಂದ್ ಕಡೆಗೆ ಬಿದ್ದಿರ್ರಿ ನೀವು ಅಂತ. ಎಲ್ಲೋ ಹಾರೋಣ, ಮತ್ತಾರೋ ಹೋಗ್ತಾ ಇರ್ತಕ್ಕಂತಹ ವ್ಯಕ್ತಿ ತಲೆ ಮೇಲೆ ಬಿದ್ದುಬಿಡೋಣ. ಈಗೆಲ್ಲ ಆದ್ರೆ ಮತ್ತೆ ಸೃಷ್ಟಿಯೇ ನಾಶ ಆಗ್ಬಿಡ್ತದೆ ಪರ್ವತಗಳು ಹಾರೋದ್ರಿಂದ. ಪರ್ವತ ಹಾರಬೇಕಾದ್ರೆ ಮತ್ತೆ ಯಾತಿಕಾರು ತಾಕ್ತು ಅಂತಂದ್ರೆ, ಯಾರಿಗಾರು ತಾಕ್ತು ಅಂದ್ರೆ ಮುಗಿದೋಯ್ತು. ಆದ್ರೆ ಪರಮಾತ್ಮ ಹೇಗಿಟ್ಟಿದ್ದಾನೆ? ಆ ಒಂದು ಜಡದಲ್ಲೂ ಸ್ಥಿತಿಯನ್ನ ಇಟ್ಟಿದ್ದ, ಸ್ಥಿರತ್ವವನ್ನು ಇಟ್ಟಿದ್ದ. ಆ ಸ್ಥಿರತ್ವ ಅಂತ ಅನ್ನೋದು ಜಡದಲ್ಲಿ ಕೊಡಲಿಲ್ಲ ಅಂತಾದ್ರೆ, ಇವತ್ತು ನಾವು ಒಳ್ಳೆ ಒಬ್ಬ ಕೃಷಿಕ ಭೂಮಿಯಲ್ಲಿ ಬೇಕಾದಷ್ಟು ಬೆಳೆಯನ್ನ ಹಾಕಿದ್ಮೇಲೆ ಬೆಳಗ್ಗೆ ಎದ್ದೋಷ್ಟೊತ್ತಿಗೆ ಪಕ್ಕದ ಹೊಲದಲ್ಲಿ ಹೋಗ್ಬಿಟ್ಟಿದ್ದ ಆ ಬೆಳೆ ಎಲ್ಲ. ಏನ್ ಮಾಡ್ಬೇಕು ಪಾಪ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಪಾಪ ಅವನು ಬೆಳೆ ಹಾಕದ, ಧಾನ್ಯ ಬರುತ್ತೆ, ಲಾಭ ಬರುತ್ತೆ ಅಂತ ಪಾಪ ನೋಡ್ದ. ಆ ಬೆಳೆ ಎಲ್ಲ ಪಕ್ಕದ ಹೊಲಕ್ಕೆ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ರೆ ಅವನಿಗೆ ಲಾಭ ಬಂದ್ರೆ ಅವನೇನು ಮಾಡಿಲ್ಲ, ಕೃಷಿನೇ ಮಾಡಿಲ್ಲ. ದೇವರ ಜಡದಲ್ಲೂ ನಿಯಾಮಕ ಶಕ್ತಿಯನ್ನು ಇಟ್ಟಿದ್ದಾನೆ ಪರಮಾತ್ಮ, ಜಡವನ್ನು ನೇಮನ ಮಾಡ್ತಾನಲ್ಲ. ಅಂಥ ಪರಮಾತ್ಮ ಚೇತನ ಪ್ರಪಂಚಕ್ಕೆ ಶಾಸಕ. ಶಾಸಕ, ಶಾಸನೆಯನ್ನ ಮಾಡ್ತಕ್ಕಂಥವ. ಶಾಸಕ ಶಬ್ದಕ್ಕೆ ಆ ಬ್ರಹ್ಮಾದ ದೇವತೆಗಳನ್ನು ಶಾಸನೆ ಮಾಡೋದು ಅಷ್ಟೇ ಅಲ್ಲ, ಯಾರು ಪಾಪಗಳನ್ನ ಮಾಡಿದರೆ ಅವರಿಗೆ ನರಕದಲ್ಲಿ ಹಾಕಿ ಶಾಸನೆಯನ್ನ ಮಾಡ್ತಾ ಇದ್ದಾನೋ ಯಾರು? ಯಮದೇವ್. ಯಮದೇವರನ್ನೂ ಶಾಸನ ಮಾಡ್ತಕ್ಕಂಥ ಪರಮಾತ್ಮ ಅಂತ ಶಾಸಕ. ಕೇಶವ ಶಾಸಕ ಒಂದೇ. ಆ ಪರಮಾತ್ಮನಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಅವನಿಗೆ ನಿತ್ಯವಾದ ವಸ್ತು, ಸರ್ವ ಪ್ರೇರಕ, ಸರ್ವ ನಿಯಾಮಕ. ಇಷ್ಟೆಲ್ಲ ಕಾರಣದಿಂದ ಪರಮಾತ್ಮ ನಾಶರಹಿತ. ಬ್ರಹ್ಮಾದ ಸಕಲ ಪ್ರಪಂಚವನ್ನೂ ಕೂಡ ನಿತ್ಯ ನಿರಂತರ ಅನಾದಿ ಅಂತಕಾಲದವರೆಗೂ ಕೂಡ ಪ್ರೇರಣೆಯನ್ನ ಮಾಡತಕ್ಕಂಥ ವ್ಯಕ್ತಿ. ಅದರಿಂದ ಅವನನ್ನ ನಾವು ನಮಸ್ಕಾರ ಮಾಡಬೇಕು ಅಂತ. ಅಥವಾ ಆ ಪರಮಾತ್ಮ ಪಾಶಧರಾರ್ಚಿತ ಶೂರವರೇಶ. ಪಾಶಧರ ಅಂತ ಯಾರಿಗೆ ಹೆಸರು? ವರ್ಣನಿಗೆ ಪಾಶಧರ ಅಂತ ಹೆಸರು. ಆ ವರ್ಣನನ್ನು ಕೂಡ ತಾನು ಕೂಡ ಶಾಸನೆಯನ್ನ ಮಾಡಿದ್ದಾನೆ ಪರಮಾತ್ಮ.
ಯಾವಾಗ ಅಂದರೆ ದಶಮಸ್ಕಂದ ಭಾಗವತದಲ್ಲಿ ಆ ಕೃಷ್ಣ ಪರಮಾತ್ಮನ ತಂದೆ ವಸುದೇವ ಒಂದ್ಸರ್ತಿ ಸಾಧನೆ ದ್ವಾದಶಿ ಬಂದಿರತ್ತ. ಅವನೇನು ಮಾಡ್ತಾನೆ, ಬೆಳಗ್ಗೆ ಬೇಗ ಹೆಂಗಿದ್ರು ಪಾರಣೆ ಆಗಬೇಕು ಅಂತ ಅರ್ಧರಾತ್ರಿ ಹೋಗಿ ಸ್ನಾನಕ್ಕೆ ಅಂತ ಹೋಗ್ಬಿಡ್ತಾನಂತ ಯಮುನಾ ನದಿ. ಅರ್ಧರಾತ್ರಿ ಹೋಗಿ ಸ್ನಾನ ಮಾಡಿ ಬೇಗ ಬೇಗ ಆನ್ನಿಕ ಮುಗಿಸ್ಕೊಂಡು ಪಾರಣೆ ಮಾಡಿ ದೇವ್ರ ಪೂಜೆ ಮಾಡಿ ಪಾರಣೆ ಮಾಡ್ಬೋಣ ಅಂತ ಪಾಪ ಒಂದು. ಅರ್ಧರಾತ್ರಿ ಯಾರು ಸ್ನಾನ ಮಾಡ್ತಾರೆ? ಅದೆಲ್ಲವೂ ಕೂಡ ವರುಣ ತನ್ನ ಲೋಕಪಾಲಕರ ಅಂದರೆ ತನ್ನ ಎಲ್ಲ ರೀತಿಯಾದ ಭೃತ್ಯರನ್ನ ಸಂಚಾರಕ್ಕೆ ಇಡ್ತಕ್ಕಂತಹ ಆ ಒಂದು ಕಾಲ. ಅಲ್ಲಿ ಯಾರು ನದಿ ಸ್ನಾನ ಸಮುದ್ರ ಸ್ನಾನ ಎಲ್ಲ ಮಾಡಿ, ಸಮುದ್ರ ಸ್ನಾನ ಅಂತೂ ಪರ್ವಕಾಲದಲ್ಲಿ ಅಷ್ಟೇ ಮುಟ್ಟಬೇಕು ಸಮುದ್ರವನ್ನು, ಅದು ಬೇರೆ ವಿಚಾರ. ನದಿಯ ಸ್ನಾನವೂ ಕೂಡ ಅಷ್ಟೇ. ನಾವು ಸ್ನಾನ ಯಾವಾಗ ಮಾಡ್ಬೇಕು ಅಂದ್ರೆ 12 ಗಂಟೆಗೆ ರಾತ್ರಿ ಮಾಡ್ತೀನಿ, ಹೆಂಗಿದ್ರು ದ್ವಾದಶಿ ಬೇಗಿದೆಯಲ್ಲ 12 ಗಂಟೆಗೆ ಮಾಡಿ ಕೂತ್ಕೊಂಡ್ಬಿಡ್ತೀನಿ. ಅಲ್ಲ, ಹಾಗೆ ಮಾಡಿದ್ರೆ ಅದು ಅಕಾಲ. ಅದಕ್ಕೆ ವರುಣನ ಸೇವಕರೆಲ್ಲರೂ ಕೂಡ ವಸುದೇವನನ್ನ ವರುಣಲೋಕ ಕರ್ಕೊಂಡು ಹೋಗ್ಬಿಟ್ರು. ದ್ವಾದಶಿ ಆಯ್ತು, ಬೆಳಗಾಯ್ತು, ಎಲ್ಲಿ ವಸುದೇವ ಅಪ್ಪ ಬರಲೇ ಇಲ್ಲ ಅಂತ ಹಾಗೆ ಗೊತ್ತಾಯ್ತು. ವರ್ಣಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಪರಮಾತ್ಮ ತಕ್ಷಣ ಹೋದ ವರ್ಣಲೋಕಕ್ಕೆ. ವರ್ಣ ಗಡಗಡಗಡ ಅಂತ ನಡಗ್ಬಿಟ್ಟ. ಯಾಕಪ್ಪ ಕೃಷ್ಣ, ನೀನೇನು ಇಲ್ಲಿ ಬಂದಿದ್ದಿ? ಮತ್ತೆ ನಮ್ಮಪ್ಪನ ಕರ್ಕೊಂಬಂದಿದ್ದೀರಲ್ಲ, ಹೇಳ್ದೆ ಕೇಳ್ದೆ. ಯಾರು ಕರ್ಕೊಂಬ ಅಂತಂದಿದ್ದು? ನಮ್ಮಪ್ಪನ ಅಂತ. ಪರಮಾತ್ಮ ಅಂದ್ರೆ ದೇವರನ್ನ ಕೂಡಿಸಿ ಆಸನದಲ್ಲಿ ಕೂಡಿಸಿ ಅರ್ಘ್ಯ ಪಾದ್ಯ ಎಲ್ಲ ಉಪಚಾರವನ್ನ ಮಾಡಿ, ದೇವರೇ ತಪ್ಪಾಯ್ತು, ಅಪರಾಧ ಆಯ್ತಪ್ಪ, ಕ್ಷಮಾ ಮಾಡು. ಹೆಂಗೆ ಹೇಳ್ಕೊಂಬಂದಿ? ನಾ ಪಾಶ ಹಾಕಿ ಹೇಳ್ಕೊಂಬಂದೆ, ನೀ ಪಾಶಧರ, ನಾ ಪಾಶಧರನಿಗೆ ಶಾಸಕ ಅಂತ ಪರಮಾತ್ಮ ತೋರಿಸ್ಕೊಟ್ಟು. ಆ ಕಥೆಯ ಸಂಕ್ಷೇಪವನ್ನ ಶ್ರೀಮದಾಚಾರ್ಯ ಈ ಕೇಶವ ಶಬ್ದಕ್ಕೆ ಅನ್ವಯ ಮಾಡಿದ್ದಾರೆ. ಪಾಶಧರಾರ್ಚಿತ ಶೂರವರೇಶ. ಪಾಶಧರ ಅಂದ್ರೆ ವರುಣ. ವರುಣಂದಲೂ ಕೂಡ ದಿಕ್ಪಾಲಕ. ಯಾವ ದಿಕ್ಕಿಗೆ? ಪಶ್ಚಿಮ ದಿಕ್ಕಿಗೆ. ನದಿಗಳಿಗೆ ಅಭಿಮಾನಿ. ಆ ನದಿಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಆ ವರುಣನಿಂದಲೇ ಕೂಡ ಅರ್ಚಿತನಾಗಿರ್ತಕ್ಕಂಥ ಪರಮಾತ್ಮ. ದೇವರಿಗೆ ಕನ್ಯಾದಾನ ಮಾಡಿದ ವರುಣ ಯಾವಾಗ? ಸಮುದ್ರ ಮಥನ ಕಾಲದಲ್ಲಿ. ಅದೇ ಲಕ್ಷ್ಮೀ ಶೋಭಾನ ಇಲ್ಲಿ ಬರ್ತದೆ. ಏನೇನು ಕೊಟ್ಟ ವರುಣ ಪರಮಾತ್ಮನಿಗೆ? ಏನೇನು ಕೊಟ್ಟ? ಎಲ್ಲ ಸಮುದ್ರದಿಂದ ಮಥನದಿಂದ ಉತ್ಪನ್ನವಾಗಿರ್ತಕ್ಕಂಥ ಅನೇಕ ವಜ್ರ ವೈಡೂರ್ಯ, ಅದಕ್ಕೆಲ್ಲಕ್ಕಿಂತಲೂ ಮಿಗಿಲಾಗಿ ಲಕ್ಷ್ಮೀದೇವಿಯನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡಿ. ಹೀಗೆ ಪರಮಾತ್ಮನಿಗೆ ಆ ವರುಣ ಎಷ್ಟು ಚೆನ್ನಾಗಿ ಅರ್ಚನೆ ಮಾಡ್ದ. ತನ್ನ ಕನ್ಯೆ ಅಂತ ಸುಮ್ಮನೆ ನಾಮಕಾವಸ್ಥೆ ಕರೆಸ್ಕೊಂಡಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನೇ ಕೊಟ್ಟು ಪೂಜೆಯನ್ನ ಮಾಡಿದ. ವೈಭವದಿಂದ ಪೂಜೆ ಮಾಡಿ ಎಲ್ಲರಿಗೂ ಊಟ ಹಾಕ್ಬೇಕು ಅಂತ ನೋಡಿದ್ ನನ್ನ ಪಾಪ. ಏನು ಊಟ ಹಾಕ್ಬೇಕು? ದೇವತೆಗಳೆಲ್ಲ ಇದ್ದಾರೆ ಇಲ್ಲಿ, ಅವ್ರಿಗೇನು ಕೊಡ್ಬೇಕು ಊಟ? ದೇವರೇ, ನಿನ್ನ ಕೈನಲ್ಲಿ ತಂದಿದ್ದಿಲ್ಲ ಅಮೃತ ಕಲಶ, ನೀನೇ ಬಡಿಸ್ಬಿಡು. ಯಾಕೆಂದ್ರೆ ಮಾವನ ಮನೆ ಪಾಪ ಏನುಂಟು ಊಟ ಹಾಕ್ತಾನೆ ಪಾಪ, ಬಡವ. ನಾ ಏನು ಬಡವ, ನೀ ಕೊಟ್ಟರೆ ಸಂಪತ್ತು ಅಷ್ಟೇ ನಂದು ಅಂಥೇಳಿ ನೀ ತಂದಿರತಕ್ಕಂಥ ಅಮೃತವನ್ನೇ ದೇವತೆಗಳಿಗೆ ಹಂಚಿಬಿಡು, ಅದೇ ಊಟ ಅಂತ ಆ ವರುಣನ ಕಡೆಗೆ, ವರುಣನಿಗೆ ಅನುಗ್ರಹವನ್ನ ಮಾಡಿ ಪರಮಾತ್ಮ ಅಮೃತವನ್ನ ದೇವತೆಗಳಿಗೆ ಹಂಚಿದಂತೆ. ಇದು ಯಾವುದು ಅಂದ್ರೆ ಮದುವೆ ಪ್ರಸಾದ, ಇದು ಮದುವೆ ಊಟ ಇದು ದೇವತೆಗಳಿಗೆ. ಹೀಗೆ ಪರಮಾತ್ಮ ತಾನು ಕೂಡ ಆ ಪಾಶಧರನೆನಿಸಿಕೊಂಡಿರ್ತಕ್ಕಂಥ ವರ್ಣನಿಂದಲೇ ಕೂಡ ಅರ್ಚಕನಾಗಿ ಆ ವರ್ಣನನ್ನು ಶಾಸನೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವನಾದ ಪ್ರಯುಕ್ತವಾಗಿ ಪಾಶಧರಾರ್ಚಿತ ಶೂರವರೇಶ. ಶೂರವರೇಶ, ಶೂರ ರಾಜ ಯಾರು? ಮತ್ತೆ ಯಾದವ ಕುಲದಲ್ಲಿ ಬಂದಿರತಕ್ಕಂಥ ಶೂರರಾಜ. ಅವನಿಗೂ ಕೂಡ ಅವನಿಗಿಂತಲೂ ಶ್ರೇಷ್ಠನಾದ, ಉತ್ತಮನಾದ, ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಶೂರವರೇಶ. ಶೂರ ಅಂತ ಕರೆಸಿಕೊಂಡಿರ್ತಕ್ಕಂತಹ ಯಾವ ಅನೇಕ ಕ್ಷತ್ರಿಯರಿದ್ದಾರೋ ಆ ಎಲ್ಲ ಕ್ಷತ್ರಿಯರನ್ನು ಕೂಡ ತಾನು ಸಂಹಾರ ಮಾಡಿದವ. ಯಾವ ರೂಪದಿಂದ? ಪರಶುರಾಮ ರೂಪದಿಂದ. ಕಾರ್ತವೀರ್ಯಾರ್ಜುನ ಮೊದಲಾಗಿರ್ತಕ್ಕಂತಹ ಮಹಾ ಕ್ಷತ್ರಿಯ. ಇನ್ನು ದ್ವಾಪರಯುಗದಲ್ಲಿ ನೋಡೋದಾದ್ರೆ ಜರಾಸಂಧ, ಶಿಶುಪಾಲ, ದಂತವಕ್ರ ಇವರೆಲ್ಲರನ್ನು ಶಾಸನ ಮಾಡಿದವನು ಪರಮಾತ್ಮ. ಅಂತ ಶೂರವರೇಶ. ನಾವೇ ದೊಡ್ಡ ಶೂರರು ಅಂತ ತಿಳ್ಕೊಂಡಿದ್ರು ಪಾಪ. ಈ ಜರಾಸಂಧ, ಈ ಶಿಶುಪಾಲ, ದಂತವಕ್ರ ಇವರೆಲ್ಲರೂ ಕೂಡ ಬೇಕಂತಲೇ ಸ್ವಯಂವರ ಅವರೇ, ರುಕ್ಮಿಣಿ ಸ್ವಯಂವರ ಅವರೇ ಏರ್ಪಾಟ್ ಮಾಡಿ ಅವರೇ ಸಿಕ್ಕಾಕೊಂಡ್ಬಿಟ್ರು ಕಡೆಗೆ. ಎಂತೆಂತ ಆ ಯೋಜನೆ ಹಾಕಿದ್ದಾರೆ ಗೊತ್ತಾ, ಪ್ಲಾನ್ಗಳವರು. ಮೊದಲಂತೂ ಜರಾಸಂಧ 23 ಅಕ್ಷೋಣೆ ತಗೊಂಡು ಬಂದ, 18-19 ಬಾರಿ ಬಂದ ಯುದ್ಧಕ್ಕೆ ಅಂತ.
ಕೃಷ್ಣ ಬಲರಾಮರೇ ಹೊಡೆದಾಕ್ಬಿಟ್ರು ಚೆನ್ನಾಗಿ. ಅಷ್ಟೆಲ್ಲ ಬಾರಿ ಬಂದ್ರು ಕೂಡ ಇನ್ನೂ ಬುದ್ಧಿ ಬರಲಿಲ್ಲ ಅವನಿಗೆ, ಜರಾಸಂಧಂಗೆ. ಇವನ್ನ ಹಂಗೆ ಹಿಂಗೆ ಗೆಲ್ಲಿಕ್ ಸಾಧ್ಯ ಇಲ್ಲ, ರುಕ್ಮಿಣಿಯನ್ನ ಹರಣ ಮಾಡ್ಲಿಕ್ಕೆ ಅಂತ ಕೃಷ್ಣ ಬಂದೇ ಬರ್ತಾನೆ, ಸ್ವಯಂವರ ಏರ್ಪಾಟ್ ಮಾಡೋಣ. ಅಲ್ಲಿ ಬಂದಾಗ ಆ ರುಕ್ಮಿಣಿಯನ್ನ ತಾನು ಸ್ವೀಕಾರ ಮಾಡದಂತೆ ಮಾಡಿಬಿಟ್ರೆ ಅದೇ ದೊಡ್ಡ ನಮ್ಮ ಗೆಲುವು ಅಂತ ತಿಳ್ಕೊಂಬಿಟ್ರು. ಅದಕ್ಕೇನು ಹಾಕಿದ್ರು ಪ್ಲಾನ್ ಇವರೆಲ್ಲರೂ ಕೂಡ, ರುಕ್ಮಿಣಿ ಸ್ವಯಂವರಕ್ಕೆ ಬಂದ್ರೆ ದೇವರಿಗೆ ಸೀಟೇ ಕೊಡೋದು ಬೇಡ ಅಂತ, ನಾವಷ್ಟೇ ಕೂತ್ಕೊಂಡ್ಬಿಡೋಣ ಎಲ್ಲ, ಆಯ್ತಾ, ಒಂದು ಸೀಟ್ ಖಾಲಿ ಇರಬಾರ್ದು, ಇಲ್ಲಿ ಖಾಲಿ ಇರೋ ಸೀಟ್ ತೆಗೆದುಬಿಡ್ರಿ ಅಂತಂದ. ಯಾರು? ಶಿಶುಪಾಲ ಎಲ್ಲ ಜರಾಸಂಧ ಹೇಳ್ದ. ಆದ್ರೆ ದೇವರು ಶಾಸಕ ಒಂದೇ, ಏನೇ ಆದರೂ ಕೂಡ ಶಾಸನೆಯನ್ನ, ಎಂಥವ್ರನ್ನ ಶೂರರಿಗೂ ಶಾಸನೆಯನ್ನ ಮಾಡ್ತಕ್ಕಂಥ ಪರಮಾತ್ಮ ಹೇಗ್ ಬಂದಿದ್ದಾನಲ್ಲಿ. ಮತ್ತೆ ನಾ ಬರ್ತೀನಿ ಅಂತ ಗೊತ್ತಾದಲ್ಲಿ ಮತ್ತೆ ಕೃತಕೈಷಕರು ಅಂತ ಭೀಷ್ಮಕರಾಜನ ತಮ್ಮಂದ್ರು ಇವರೆಲ್ಲರೂ ಕೂಡ ಅವ್ರದ್ದು ಕೇಳಿಸ್ಕೊಂಡ್ಬಿಟ್ರು. ಇವ್ರು ಮೀಟಿಂಗ್ ಎಲ್ಲ ಮಾಡಿದ್ದು, ದೇವ್ರಿಗೊಂದು ಯಾವುದು ಸೀಟ್ ಕೊಡೋದು ಬೇಡ, ಕೃಷ್ಣ ಬಂದ್ರೆ, ಕೃಷ್ಣ ಸೀಟ್ ಕೊಡ್ಲಿಲ್ಲ ಅಂತ ನಿರಾಶೆಗೊಂಡು ಹಾಗೆ ಹೋಗ್ಬಿಡ್ತಾನೆ ಸ್ವಯಂವರದಿಂದ ಅಂತ ಹೇಳಿ ಇವರೆಲ್ಲ ಪ್ಲಾನ್ ಹಾಕಿದ್ರು ಪಾಪ. ಯಾಕೆಂದ್ರೆ ಸಾಕ್ಷಾತ್ ವಿಷ್ಣುವಿನ ಕೃಷ್ಣ, ಶಿಶುಪಾಲ ಹೇಳಿದ್ದ ಇವನು ವಿಷ್ಣುನೇ ಸಾಕ್ಷಾತ್ ಅಂತ, ಅವ್ನು ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡ್ರು, ನಾವಿಬ್ರು ಟೈಅಪ್ ಆಗ್ಬಿಡೋಣ ಅಂತ, ಅಂದ್ರೆ ಕೃಷ್ಣನಿಗೆ ಶರಣಾಗತರಾಗ್ಬಿಡೋಣ ಅಂತ ಜರಾಸಂಧನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಯಾರು? ಶಿಶುಪಾಲ. ಬಾಯಿಗೆ ಬಂದಂಗೆ ಬೈದ ಜರಾಸಂಧ, ಅಲ್ಲ ನಮ್ಮ ಪಾರ್ಟಿಯವರಾಗೆ ನಿಂಗೆ ಬೈತಿಲ್ಲ ಅಂತ. ಶ್ರೀಮದಾಚಾರ್ಯಲ್ಲಿ ತಾತ್ಪರ್ಯ ಬರೀತಾರೆ, ಯಾಕೆ ಹಿಂಗಂದ ಶಿಶುಪಾಲ ಅಂದ್ರೆ, ಶಿಶುಪಾಲ ಜಯ ಅವನು, ಜಯನಿಗೆ ಗೊತ್ತಿಲ್ವಾ ಇವನು ಯಾರು ಅಂತ? ಕೃಷ್ಣ ಅಂದ್ರೆ ಸಾಕ್ಷಾತ್ ವಿಷ್ಣುವೇ, ಅವನು ಶರಣಾಗತಿ ಅಂದ್ರೆ ಬದುಕ್ತಿ ನಾವು, ಇಲ್ಲಾಂದ್ರೆ ಸತ್ತೋಗ್ತೀವಿ ನೋಡಿ, ಸಂಹಾರ ಮಾಡ್ಬಿಡ್ತಾನೆ. ಬಾಯಿ ಮುಚ್ಚು, ನಮ್ದೊಂದು ಧರ್ಮ ಇದೆ ಅಂತಂದ ಶಿಶುಪಾಲ. ಏನ್ ಧರ್ಮ? ನಮಗೆ ದೇವರನ್ನು ದ್ವೇಷ ಮಾಡೋದೇ ಧರ್ಮ ಅಂತ. ಹೀಗೆ ತಾವು ಕೂಡ ಇಷ್ಟೆಲ್ಲ ರೀತಿಯಾದ ಅನೇಕ ಯೋಜನೆಗಳನ್ನ ಮಾಡಿಕೊಂಡಿದ್ರು ಕೂಡ ಕಡೆಗೆ ಕೃತಕೈಷಿಕರು ಅವ್ರಿಗೆ ದೇವರಿಗೆ ಒಂದು ಆಸನ ಕೊಡ್ಲಿಕ್ಕೆ ಒಂದು ದೊಡ್ಡ ಮನೇನೇ ಮಾಡಿಬಿಟ್ರಂತ, ನಿರ್ಮಾಣ ಮಾಡಿ ಅವ್ರು ದೊಡ್ಡ ಒಳ್ಳೆ ರತ್ನದ ಆಸನವನ್ನು ತಯಾರು ಮಾಡಿ ಕೃಷ್ಣ ಪರಮಾತ್ಮನಲ್ಲಿ ತಂದು ಕೂಡಿಸೇ ಬಿಟ್ರು ರುಕ್ಮಿಣಿ ಸ್ವಯಂವರ. ಇವರೆಲ್ಲ ಮುಖ ಇಷ್ಟ ಆಯ್ತು, ಇನ್ನು ನಮ್ದೇನು ನಡೆಯೋದಿಲ್ಲ. ಹೀಗೆ ಪರಮಾತ್ಮ ಶಾಸನೆಯನ್ನ ಮಾಡೋನು. ಇಂದ್ರದೇವರು ತಮ್ಮ ಭೃತ್ಯ ಚಿತ್ರಾಂಗದ ಅಂತ ಒಬ್ಬ ಗಂಧರ್ವ, ಅವನ ಕೈನಲ್ಲಿ ಬಂಗಾರದ ಪೆಟ್ಟಿಗೆಯಲ್ಲಿ ಒಂದು ಪತ್ರ ಬರೆದು ಕಳಿಸಿದ್ರಂತ, ಇದೇ ಸ್ವಯಂವರ ಟೈಮ್ನಲ್ಲಿ ಜರಾಸಂಧಾದಿಗೆ ಕೊಟ್ಟು ಬಿಡು ಅಂತ. ಏನದರ ಸಂದೇಶ ಅಂದ್ರೆ, ಕೃಷ್ಣ ಬಂದ್ರೆ ನೀವೆಲ್ಲರೂ ಕೂಡ ಅಭಿಷೇಕ ಮಾಡಿ ಸ್ವಾಗತ ಮಾಡಿ ಗೌರವ ಕೊಡಬೇಕು ಅಂತ. ಕೊಡ್ಲಿಲ್ಲ ಅಂದ್ರೆ ಎರಡನೇ ಕ್ಷಣದಲ್ಲಿ ವಜ್ರಾಯುಧ ಬಂದು ನಿಮ್ಗೆಲ್ಲ ತಲೆ ಹುಟ್ಟಾಕ್ಬಿಡುತ್ತದು ಅಂತ ಇಂದ್ರದೇವರು ಒಂದು ಫರ್ಮಾನ್ ಕಳಿಸಿದ್ರಂತ. ಈ ಜರಾಸಂಧಾದಿಗಳು ತಲೆ ಕಟ್ಟೋಯ್ತಂತ, ಅಪ್ಪ ಎಷ್ಟೆಷ್ಟು ಯೋಜನೆ ಹಾಕೊಂಡಿದ್ರು ಏನೂ ಆಗ್ತಾ ಇಲ್ಲಲ್ಲ ಅಂಥೇಳಿ ಕಡೆಗೆ ಜರಾಸಂಧ ಅವನು ವಜ್ರಾಯುಧ ತಗೊಂಡು ಹೊಡೆದ್ರೆ ನಾವೇನು ಸಾಯಲ್ಲ, ಯಾಕೆಂದ್ರೆ ರುದ್ರದೇವರಿಂದ ಅವಧ್ಯರು ಇವರೆಲ್ಲರೂ, ಪಾಪಿಷ್ಟ್ರು ಎಲ್ಲ ಅವಧ್ಯರು ಇವರು, ನಾವೇನು ಸಾಯಲ್ಲ. ಸಾಯದೇ ಇದ್ರು ಕೂಡ ತಲೆಗೆ ಜೋರಾಗಿ ಏಟ್ ಬೀಳುತ್ತೆ, ಆ ನೋವು ತಡ್ಕೊಳಿಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆದ್ರೂ ಕೂಡ ಕೃಷ್ಣನ್ ಬಂದ್ರೆ ಆ ಗೌರವ ಕೊಡೋಣ ಅಂತ ಕಡೆಗ ಯಾರು ವಿರೋಧ ಮಾಡ್ಲಿಕ್ಕೆ ಅಂತ ಹೋದ್ರೋ ಅವರೇ ಕೃಷ್ಣ ಪರಮಾತ್ಮನಿಗೆ ಗೌರವವನ್ನು ಕೊಟ್ಟು. ಎಂಥ ಶಾಸಕ ಶಕ್ತಿ ಪರಮಾತ್ಮನ. ಕೇಶವ ಕೇಶವ ಶಾಸಕ ಒಂದೇ. ಎಂಥ ದುಷ್ಟರನ್ನೂ ಕೂಡ ಶಾಸನೆಯನ್ನು ಮಾಡ್ತಕ್ಕಂಥ ಪರಮಾತ್ಮ. ಇವರಿಗಿಂತ ಬೇಕಾ ವಿರೋಧ ಮಾಡೋರು? ಜರಾಸಂಧಾದಿಗಳಿಗಿಂತ ವಿರೋಧ ಮಾಡೋರು ಬೇಕೇನು ಮತ್ತೆ? ಇಂಥ ಎಲ್ಲ ಪಾಪಿಷ್ಠರು ಕೂಡ ದೇವರನ್ನ ಏನಾದರೂ ಮಾಡಿ ನಾವು ವಿರೋಧ ಮಾಡೋಣ ಅಂತ ಹೋದ್ರೆ ಅವರಿಂದಲೇ ಪೂಜೆಯನ್ನು ಸ್ವೀಕಾರ ಮಾಡಿದಾನೆ ಪರಮಾತ್ಮ. ರುಕ್ಮಿಣಿಯ ಕಲ್ಯಾಣದ ಆ ಸ್ವಯಂವರ ಪ್ರಸಂಗದಲ್ಲಿ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ ಅಂತ ಶೂರಾದಿಗಳು ಅಂತ ಕರೆಸ್ಕೊಂಡಿರ್ತಕ್ಕಂತಹ ಆ ದೈತ್ಯ ಮಹಾನುಭಾವರು ಅಂತೇನು ಕರೆಸ್ಕೊಂಡಿದ್ದಾರೆ, ಅವರಿಂದಲೂ ಕೂಡ ಪೂಜನಾಗಿರ್ತಕ್ಕಂಥ ಆ ಪರಮಾತ್ಮ ಒಂದು ಶಾಸಕ. ಅಂತ ಪರಮಾತ್ಮನಿಗೆ ನಾವು ನಮಸ್ಕಾರ ಮಾಡೋಣ. ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ ಅಂತ. ಇನ್ನ ಶೂರವರೇಶ ಅಂತಂದ್ರೆ ಶೂರವರರು. ಶೂರರು ಅಂದ್ರೆ ಪರಾಕ್ರಮಶಾಲಿ, ಅವ್ರಿಗೂ ವರರಾಗಿರ್ತಕ್ಕಂತಹ ಆ ಶೂರರಲ್ಲೇ ಶ್ರೇಷ್ಠರಾದವು. ಅಂದ್ರೆ ದೈತ್ಯರಿಗಿಂತಲೂ ಕೂಡ ಬಲ ಯಾರಿಗೆ ಹೆಚ್ಚು? ದೇವತೆಗಳಿಗೆ, ಅಮರರಿಗೆ. ಆ ಅಮರರಲ್ಲೇ ಶ್ರೇಷ್ಠರು ಯಾರು? ಬ್ರಹ್ಮದೇವರು.
ಅವರಿಗೂ ಕೂಡ ಈಶನಾಗಿರ್ತಕ್ಕಂಥ ಒಂದು ಶೂರವರೇಶ. ಶೂರವರ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಅವರಿಗೂ ಸ್ವಾಮಿ ಆಗಿರ್ತಕ್ಕಂಥ ಪರಮಾತ್ಮನಿಗೆ ಶೂರವರೇಶ. ಎಷ್ಟು ಅರ್ಥಗಳು ನಿಜವಾಗಲೂ ಇಲ್ಲಿ. ಮತ್ತೆ ಪಾಶಧರಾರ್ಚಿತ ಶೂರವರೇಶ, ಪಾಶವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರ, ಮತ್ತೆ ರುದ್ರದೇವರ ಕೈನಲ್ಲೂ ಪಾಶ ಇದೆ, ದುರ್ಗಾದೇವಿ ಕೈನಲ್ಲೂ ಪಾಶ ಇದೆ. ಇವರೆಲ್ಲ ಪಾಶ ಇಟ್ಕೊಂಡಿದ್ದಾರಷ್ಟೇ. ಆ ಪಾಶ, ನಮ್ಮ ಯಮದೇವರು ಪಾಶ, ಅವ್ರ ಕೈಲೂ ಪಾಶ ಇದೆ. ಆ ಪಾಶ ಹಾಕಿದ್ರೆ ಯಾರು ಬಿಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದರೆ ಪಾಶ ಹಾಕುವ ಯಮನಿಗೆ ದೇವರು ಪಾಶ ಹಾಕ್ಬಿಡ್ತಾನೆ ಪ್ರಳಯ ಕಾಲದಲ್ಲಿ, ಅವನ್ನೂ ಸಂಹಾರ ಮಾಡ್ತಾನೆ. ಆ ಪಾಶ ಯಮನೂ ಬಿಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಮನ ಪಾಶವನ್ನ ಯಾರೂ ಜೀವರಾಶಿಗಳು ಬಿಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದರೆ ಯಮನಿಗೆ ಹಾಕುವ ಪರಮಾತ್ಮನ ಒಂದು ಪಾಶ ಏನಿದೆ, ಆ ಪಾಶ ಯಮನೂ ಬಿಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಪಾಶಧರಾರ್ಚಿತ ಶೂರವರೇಶ. ಹೀಗೆ ಅದ್ಭುತವಾಗಿರತಕ್ಕಂತಹ ಅರ್ಥಗಳು ಇದಕ್ಕಿದೆ. ಜೊತೆಗೆ ತಾನು ಶಾಸಕ ಒಂದೇ ಮತ್ತೆ ಶೂರವರೇಶ. ಶೂರವರೇಶ ಶಾಸಕ ಒಂದು. ಇದು ಪರಮಾತ್ಮ ತಾನು ಕೂಡ ಶಾಸನೆಯನ್ನ ಮಾಡ್ತಾನೆ. ಹೇಗೆ ಶಾಸನೆಯನ್ನ ಮಾಡ್ತಾನೆ ಅಂತಂದ್ರೆ, ದೇವರ ಶಾಸನಕ್ಕೆ ಒಳಪಡದೆ ಇರತಕ್ಕಂಥ ಯಾವ ವ್ಯಕ್ತಿನೂ ಇಲ್ಲ. ಲಕ್ಷ್ಮೀದೇವಿ ತಾನು ಶೂರವರೇಶ ಅಂತ ಒಂದು ಶಬ್ದಕ್ಕೆ ಲಕ್ಷ್ಮೀದೇವಿ, ದುರ್ಗಾದೇವಿ ಅಂತ ಅರ್ಥ. ಈಗಳಿಂದ ಪಾಶವನ್ನು ಹಾಕೋದು ದುರ್ಗಾದೇವಿ ಕೈನಲ್ಲೂ ಪಾಶ ಇದೆ. ಆ ಪಾಶವನ್ನು ದೈತ್ಯರಿಗೆ ಹಾಕಿ ಎಳಿತಾಳೋಳು, ದೈತ್ಯರನ್ನು ನಾಶ ಮಾಡ್ತಾಳೆ, ಸಂಹಾರ ಮಾಡ್ತಾಳೆ ದುರ್ಗಾದೇವಿ. ಅಂಥ ದುರ್ಗಾದೇವಿಯನ್ನು ಕೂಡ ತನ್ನ ಮನಸ್ಸೆಂಬತಕ್ಕಂಥ ಪಾಶವನ್ನ ಹಾಕಿ ಬಂಧನ ಮಾಡ್ಕೊಂಡಿರ್ತಕ್ಕಂಥ ಪರಮಾತ್ಮನಿಗೆ ಪಾಶವರೇಶ, ಶಾಸಕನೂ ಹೌದು. ಎಲ್ಲ ರೀತಿಯಾಗಿರ್ತಕ್ಕಂಥ ಬುದ್ಧಿ ತತ್ವಕ್ಕೆ ಅಭಿಮಾನಿನಿ, ಮನೋತತ್ವಕ್ಕೆ ಮುಖ್ಯ ಅಭಿಮಾನಿನಿ, ಬುದ್ಧಿ ತತ್ವಕ್ಕೆ ಮುಖ್ಯ ಅಭಿಮಾನಿನಿ ಯಾರು? ಲಕ್ಷ್ಮೀದೇವಿ. ಆ ಎರಡೂ ತತ್ವಗಳು ಕೂಡ ಎಲ್ಲರನ್ನೂ ಪ್ರೇರಣೆ ಮಾಡ್ತದೆ. ಎಲ್ಲರ ಬುದ್ಧಿ ಓಡಬೇಕು ಅಂದ್ರೆ ಲಕ್ಷ್ಮೀದೇವಿ ಅನುಗ್ರಹ ಇರಬೇಕು. ಎಲ್ಲ ರೀತಿಯಾಗಿರ್ತಕ್ಕಂತಹ ಮತ್ತೆ ಮನಸ್ಸು, ಮನೋಭಿಮಾನಿಗಳು ರುದ್ರದೇವರೇನ ಹೌದು. ಆ ರುದ್ರದೇವನ್ನು ನಿಯಂತ್ರಣ ಮಾಡತಕ್ಕಂತಹ ಮುಖ್ಯ ಅಭಿಮಾನಿ ಅಂದ್ರೆ ಲಕ್ಷ್ಮೀದೇವಿ, ಮುಖ್ಯ ಅಭಿಮಾನಿನಿ ಮನಸ್ಸಿಗೆ. ಅಂತ ಮನಸ್ಸು, ಬುದ್ಧಿ ಎಲ್ಲದಕ್ಕೂ ಕೂಡ, ಬರೀ ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ಯಾವ್ಯಾವ ದೇವತೆಗಳು ಏನ್ ನಿಯಮನ ಮಾಡ್ತಾರೋ ಎಲ್ಲ ಡಿಪಾರ್ಟ್ಮೆಂಟ್ ಲಕ್ಷ್ಮೀದೇವಿ ಮುಖ್ಯ, HOD ಅವಳು, ಎಲ್ಲ ಹೆಡ್ ಅವಳು ಎಲ್ಲದಕ್ಕೂ. ಅಂತಹ ಲಕ್ಷ್ಮೀದೇವಿ ಏನು ಶಾಸಕರಿಗೆ ಕೂಡ ತಾನು ಕೂಡ ಈಶಳು ಅಂತ ಕನ್ಸ್ಕೊಂಡಿದ್ದಾಳೆ. ಅವಳನ್ನು ಕೂಡ ಶಾಸನ ಮಾಡತಕ್ಕಂಥ ಪರಮಾತ್ಮ ಶಾಸಕ ವರೇಶ ಅಂತ ಸ್ವಾಮಿ. ಲಕ್ಷ್ಮೀದೇವಿಯು ಕೂಡ ಸ್ವಾಮಿ ಆಗಿರ್ತಕ್ಕಂಥ ಪರಮಾತ್ಮ ಶಾಸಕ, ಅವನಿಗೆ ವರ ಈಶ ಸ್ವಾಮಿ. ಇಂತಹ ಪರಮಾತ್ಮನನ್ನ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ ಅಂತ ಕೇಶವ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನು ಇಲ್ಲಿ ಮಾಡಿದ್ದಾರೆ. ಮುಂದೆ ನಾರಾಯಣ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ಹಾಗೆ ದಾಮೋದರ ತನಕ ತಾವು ಮಾಡಿದ್ದಾರೆ. ಮತ್ತೆ ನಾಳೆ ಸಿಗೋಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.